ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಕೂಡಿ ಬಂದಿರುವಂತಹ ದೇವ ಮಂದಿಗೆ, ದೇವರ ಮಕ್ಕಳಿಗೆ ಬೆಳಗಿನ ಶುಭಾಶಯಗಳೊಂದಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಬೆಳಗಿನ ಆರಾಧನೆಗಾಗಿ ಆರಿಸಿಕೊಂಡಂತ ಪಾರಾಯಣಕ್ಕಾಗಿ ಯೋಹಾನನು ಬರೆದಂತಹ ಸುವಾರ್ತೆ 1ನೇ ಅಧ್ಯಾಯ 19ರಿಂದ 28 ವಚನದ ತನಕ. ಯೋಹಾನನು ಬರೆದಂತಹ ಸುವಾರ್ತೆ 1ನೇ ಅಧ್ಯಾಯ 19ರಿಂದ 28 ತನಕ. ಯೋಹಾನನು ಕೊಟ್ಟ ಸಾಕ್ಷಿ ಏನೆಂದರೆ, ಯೆಹೂದ್ಯರು ಯೆರೂಸಲೇಮಿನಿಂದ ಯಾಜಕರನ್ನು ಲೇವಿಯರನ್ನು ಅವನ ಬಳಿಗೆ ಕಳುಹಿಸಿ, ನೀನು ಯಾರೆಂದು ಕೇಳಿದ್ದಕ್ಕೆ ಅವನು ಮರೆಮಾಚದೆ ನಾನು ಕ್ರಿಸ್ತನಲ್ಲವೆಂದು ಎಲ್ಲರ ಮುಂದೆ ಹೇಳಿದನು. ಹಾಗಾದರೆ ನೀನು ಯಾರು? ಎಲಿಯನೋ ಎಂದು ಅವರು ಕೇಳಲು ಅಲ್ಲವೆಂದನು. ನೀನು ಬರಬೇಕಾದ ಆ ಪ್ರವಾದಿಯೋ ಅಂದದ್ದಕ್ಕೂ ಅಲ್ಲವೆಂದನು. ಆಗ ಅವರು, ನೀನು ಯಾರು? ನಮ್ಮನ್ನು ಕಳಿಸಿದವರಿಗೆ ನಾವು ಉತ್ತರ ಹೇಳಬೇಕಲ್ಲ. ನಿನ್ನ ವಿಷಯವಾಗಿ ಏನು ಹೇಳುತ್ತಿ ಎಂದು ಕೇಳಲು ಅವನು, ಕರ್ತನ ದಾರಿಯನ್ನು ನೆಟ್ಟಿಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೆ ಎಂಬುದಾಗಿ ಯೆಶಾಯ ಪ್ರವಾದಿಯು ಹೇಳಿದನಷ್ಟೇ. ಆ ಶಬ್ದವೇ ನಾನು ಎಂದು ಉತ್ತರ ಕೊಟ್ಟನು. ಬಂದಿದ್ದ ಫರಿಸಾಯರು ಫರಿಸಾಯರ ಕಡೆಯವರಾಗಿದ್ದು, ನೀನು ಕ್ರಿಸ್ತನು, ಎಲಿಯನು, ಆ ಪ್ರವಾದಿಯು ಅಲ್ಲವಾದರೆ ಸ್ನಾನ ಮಾಡಿಸುವುದೇನು ಎಂದು ಅವನನ್ನು ಕೇಳಿದರು. ಅದಕ್ಕೆ ಯೋಹಾನನು, ನಾನು ನೀರಿನಿಂದ ಸ್ನಾನ ಮಾಡಿಸುವವನು, ಆದರೆ ನೀವು ಅರಿಯದೇ ಇರುವ ಒಬ್ಬಾತನು ನಿಮ್ಮ ಮಧ್ಯದಲ್ಲಿ ನಿಂತಿದ್ದಾನೆ. ಆತನೇ ನನ್ನ ಹಿಂದೆ ಬರತಕ್ಕವನು. ಆತನ ಕೆರದ ಬಾರುಗಳನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಅನ್ನನು. ದೇವರ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ತಂದೆಯಾದ ದೇವರ ಯೋಜನೆ ನೆರವೇರುವಂತ ಕಾಲವು ಸಮೀಪಿಸುವಾಗ ಯೇಸು ಕ್ರಿಸ್ತನ ಜನನ ಈ ಭೂಮಿ ಮೇಲೆ ಆಗಬೇಕಾಗಿತ್ತು. ಅದಕ್ಕಾಗಿ ದೇವರು ತನ್ನ ಯೋಜನೆಯನ್ನ ಸಿದ್ಧ ಮಾಡಿದನು. ದೇವರ ವಾಕ್ಯಕ್ಕೆ ಹೋಗುವ ಮುನ್ನ ನಮ್ಮ ಸಭಾ ಸಂಗೀತಗಳಲ್ಲಿ 23ನೇ ಕೀರ್ತನೆಯನ್ನ ನಾವು ಹಾಡಿಕೊಳ್ಳೋಣ. ಕೇಳು ದೂತರ್ ಗಾನವ, ಘನರಾಜ ಹುಟ್ಟಿದ. ಈ ಹಾಡನ್ನು ಹಾಡಿಕೊಂಡು ದೇವರನ್ನ ಘನಪಡಿಸೋಣ. 23ನೇ ಸಂಗೀತ, ಕೇಳು ದೂತರ ಗಾನವ. ಕೇಳು ದೂತರ್ ಗಾನವ, ಘನರಾಜ ಹುಟ್ಟಿದ. ಸ್ವರ್ಗದಲ್ಲಿ ಮಹಿಮೆ, ಭೂಮಿಯಲ್ಲಿ ಕರುಣೆ. ಎಲ್ಲ ಜನ ನಂಬಲಿ, ದೂತರ್ ಕೂಡ ಹಾಡಲಿ. ಬೇತ್ಲೆಹೇಮಿನೊಳಗೆ ಪರಂಜ್ಯೋತಿ ತೋರಿದೆ. ಕೇಳು ದೂತರ್ ಗಾನವ, ಘನರಾಜ ಹುಟ್ಟಿದ. ಈಗ ಹುಟ್ಟಿದಾತನು ಪರಲೋಕದ ಅರಸು. ಮೇಲಿನಿಂದ ಇಳಿದು ನರನಾಗಿ ಬಂದನು. ಪ್ರೀತಿಯಿಂದ ತನ್ನನ್ನು ದೀನ ಮಾಡಿಕೊಂಡನು. ದೇವರ ಕುಮಾರನು ಇಲ್ಲಿ ವಾಸಿಸಿದನು. ಕೇಳು ದೂತರ್ ಗಾನವ, ಘನರಾಜ ಹುಟ್ಟಿದ. ಓ ಮಹತ್ವದ ರಸ, ಸರ್ವಲೋಕ ರಕ್ಷಕ, ಸಮಾಧಾನ ಗುರುವೇ,
ನೀತಿ ಸೂರ್ಯ ಕ್ರಿಸ್ತನೇ, ಮನಶಾಂತಿ ಹುಟ್ಟಿಸಿ ಮೋಕ್ಷಾನಂದ ತಂದಿದ್ದಿ. ನಮಸ್ಕಾರ ಯೇಸುವೆ, ನಿತ್ಯ ಮಾನ ನಿನಗೆ. ಕೇಳುವುದು ತರ್ಗನವ, ಗಾನರಾಜ ಹುಟ್ಟಿದ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಹೋದರ ಡೇವಿಡ್ ಅವ್ರ ಜೊತೆಗೆ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆಯೇ, ಯೇಸು ನಾಮದಲ್ಲಿ ಪರಿಶುದ್ಧ ಆತ್ಮನ ಸಹಾಯದಿಂದ ನಿನ್ನ ಸನ್ನಿಧಿಗೆ ನಾವು ತಲೆಮಾಗಿ ಬಂದಿದ್ದೇವೆ. ಅಪ್ಪ ತಂದೆಯೇ, ಈ ಒಳ್ಳೆ ದಿವಸವನ್ನು ಕೊಟ್ಟಿದ್ದೆ. ನಿನ್ನೆ ರಾತ್ರಿ ಒಳ್ಳೆ ವಿಶ್ರಾಂತಿಯನ್ನು ಕೊಟ್ಟು ಇವತ್ತಿನ ಈ ಬೆಳಗಿನ ಜಾವದಲ್ಲಿ ನಾವು ಒಂದೇ ಮನಸ್ಸುಳ್ಳವರಾಗಿ ಅಪ್ಪ ತಂದೆ ಬಂದು ಸೇರಿದ್ದೇವಪ್ಪ. ನಿನಗೆ ಸ್ತೋತ್ರ ಅಪ್ಪ ತಂದೆ. ಎಲ್ಲಿ ಇಬ್ಬರು ಮೂವರು ನಿನ್ನ ನಾಮದಲ್ಲಿ ಒಂದು ಸೇರುವಾಗ ಅವರ ಮಧ್ಯೆ ನಾನು ಇದ್ದೇನೆ ಎಂದು ಹೇಳಿದ ದೇವರೇ, ನಮ್ಮ ಮಧ್ಯೆ ಇದ್ದು ನಮ್ಮನ್ನು ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ. ಭೂಪರಲೋಕದ ಒಡೆಯನು, ರಾಜಾದಿರಾಜನು, ಕರ್ತನಾದ ಯೇಸುವೆ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಹೌದಪ್ಪ, ಇವತ್ತಿನ ದಿವಸದಲ್ಲಿ ಎಚ್ಚರವಾಗಿದ್ದ ಪ್ರಾರ್ಥಿಸಿರಿ ಕೂಟದೊಳಗೆ. ಹೌದು, ಬಂದು ಸೇರಿದಂತಹ ಇನ್ನು ಬರುವಂತ ಎಲ್ಲರನ್ನು ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸುತ್ತಾ ನಾವು ಆಶೀರ್ವದಿಸ್ತೇವೆಪ್ಪ ತಂದೆ. ಅಪ್ಪ ತಂದೆ, ಇವತ್ತಿನ ದಿವಸದಲ್ಲಿ ಸೇವಕರ ಮುಖಾಂತರ ನೀವು ಮಾತನಾಡಿದ ಒಂದೊಂದು ಮಾತುಗಳು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿ ಅಪ್ಪ ತಂದೆ. ಅವರು ಮಾತನಾಡುವ ಸಂದರ್ಭದಲ್ಲಿ ಅಪ್ಪ ತಂದೆ, ಹೌದಪ್ಪ, ನೀನೇ ನಮ್ಮ ಜೊತೆಗೆ ಮಾತನಾಡುತ್ತಿ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಅಪ್ಪ ತಂದೆ, ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡು. ಈ ಕೊನೆ ಕಾಲದಲ್ಲಿ ನಾವು ಇರುವಂತಹ ಸಂದರ್ಭದಲ್ಲಿ ಅಪ್ಪ ತಂದೆ, ನಮ್ಮನ್ನು ಬಲವಾಗಿ ಉಪಯೋಗಿಸಿ ನಮ್ಮ ಕಡಿಮೆತನಗಳನ್ನು ತೆಗೆದು ಹಾಕು. ಹೌದಪ್ಪ ತಂದೆ, ನಮ್ಮ ಜೀವಿತದಲ್ಲಿ ಒಂದು ಮಾತನ್ನು ಮಾತನಾಡಪ್ಪ ತಂದೆ. ನಿನಗೆ ಮೆಚ್ಚುಗೆ ಆಗುವಂತ ಜೀವಿತವನ್ನು ಜೀವಿಸಲು ನೀನು ನಮ್ಮನ್ನು ಕರೆ ಕೊಟ್ಟಿದ್ಯಾ. ನಿನಗೆ ಮೆಚ್ಚುಗೆಯಾದ ಜೀವಿತವನ್ನು ಜೀವಿಸಲು ಅಪ್ಪ ತಂದೆ ನೀನು ನಮ್ಮನ್ನು ನಡೆಸು, ಬಲಪಡಿಸುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ಅಪ್ಪ. ಅಪ್ಪ ತಂದೆ, ನಿನಗೆ ಸ್ತೋತ್ರಪ್ಪ. ಹೌದಪ್ಪ, ನಮ್ಮ ಜೀವಿತದಲ್ಲಿ ಮಾಡಿದಂತಹ ಒಂದೊಂದು ಉಪಕಾರಗಳಿಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಅಪ್ಪ, ನಾವು ನಮ್ಮನ್ನು ನಿನ್ನ ಕರಗಳಿಗೆ ಸಮರ್ಪಿಸುತ್ತಾ ನಮ್ಮ ಜೀವಿತದಲ್ಲಿ ನೀನು ಮಾತನಾಡು. ಹೌದಪ್ಪ, ಬೇಡಿದ್ದೇನೆ ನಿನ್ನ ಒಬ್ಬನ ಮಗನಾದ ಯೇಸು ನಾಮದಲ್ಲಿ ತಂದೆಯೇ, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಆ ಸಹೋದರ ಡೇವಿಡ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರ ವಾಕ್ಯದ ಭಾಗಕ್ಕೆ ಹೋಗುವಾಗ ಬಂದಿರುವಂತ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಕರ್ತನ ಕೃಪೆಯಲ್ಲಿ ಮಾನವನ ಬದುಕಿಗೆ ಭರವಸೆ ನಿರೀಕ್ಷೆಗಳು ಉಂಟಾಗುವಾಗ ಕರ್ತನು ತನ್ನ ದಾರಿಯನ್ನ ಈ ಭೂಮಿ ಮೇಲೆ ಸಿದ್ಧ ಮಾಡುವಂತವನಾಗಿದ್ದಾನೆ ಮತ್ತು ತನ್ನ ಬಳಿಗೆ ಬರುವಂತ ತನ್ನ ಮಕ್ಕಳಿಗೆ ತನ್ನ ದಾರಿಯನ್ನ ಸುಗಮಗೊಳಿಸುವಂತವನಾಗಿದ್ದಾನೆ. ತಂದೆಯಾದ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳಿಸಿಕೊಟ್ಟನು. ಆತನನ್ನು ಕಳಿಸುವಾಗ ಆತನ ಶಿಲುಬೆಯ ಮೇಲಿನ ಮರಣದಿಂದ ಲೋಕದ ಪಾಪಕ್ಕೆ ಪರಿಹಾರವನ್ನುಂಟು ಮಾಡಿ ಆತನನ್ನು ನಂಬುವ ಎಲ್ಲರೂ ನಿತ್ಯ ಜೀವವನ್ನ ಹೊಂದುವಂತೆ ತನ್ನ ಮಗನಾದಂತ ಯೇಸು ಕ್ರಿಸ್ತನನ್ನ ಕಳುಹಿಸುವುದು ಅವಶ್ಯವಾಗಿತ್ತು. ಆತನ ಜನನದ ಪೂರ್ವವಾಗಿ ಆತನ ಕುರಿತಾದಂತಹ ಸಾಕ್ಷಿಯನ್ನ ತಿಳಿಸುವುದಕ್ಕೋಸ್ಕರ ಆತನ ಮೊದಲನೇ ಆಗಮನವನ್ನ ಜನರು ಅಂಗೀಕಾರ ಮಾಡಿಕೊಳ್ಳುವುದಕ್ಕೋಸ್ಕರ ಮತ್ತು ಆತನು ತಂದೆಯಾದ ದೇವರಿಂದ ಬಂದಾತನು ಎಂಬುದನ್ನ ಲೋಕದಲ್ಲಿ ವಿಶೇಷವಾಗಿ ಇಸ್ರೇಲ್ ಜನಾಂಗಕ್ಕೆ ಆತನು ಸಾಬೀತುಪಡಿಸುವ ನಿಮಿತ್ತ ತನ್ನ ಯೋಜನೆಯ ಪ್ರಕಾರವಾಗಿ ಪೂರ್ವದಲ್ಲಿ ಮುಂತಿಳಿಸಿದ ಪ್ರವಾದಿಯ ಮಾತುಗಳ ನಿಮಿತ್ತ ತನ್ನ ಕಾರ್ಯವನ್ನ ಮಾಡುವುದನ್ನ ನಾವು ನೋಡುವಂತರಾಗಿದ್ದೇವೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವುದಕ್ಕಿಂತ ಮುಂಚಿತವಾಗಿ
ಎಲಿಯನು ಬಂದು ದೇವರ ಮೊದಲನೆಯ ಬರಣದ ಕುರಿತಾದಂತ ದಾರಿಯನ್ನ ಸಿದ್ಧ ಮಾಡಬೇಕಾಗಿತ್ತು. ಅದನ್ನ ಮಲಾಕಿಯನ್ನು ಬರೆದಂತ ಪ್ರವಾದನೆ 4ನೇ ಅಧ್ಯಾಯದಲ್ಲಿ ನಮಗೆ ತಿಳಿಸುವಂತವನಾಗಿದ್ದಾನೆ. ಇಲ್ಲಿ ಹೇಳ್ತಾನೆ 4ನೇ ವಚನದಿಂದ, 4ನೇ ಅಧ್ಯಾಯ 4ನೇ ವಚನ, ಮಲಾಕಿಯನ್ನು ಬರೆದಂತ ಪತ್ರಿಕೆ ಪ್ರವಾದನೆ ಪುಸ್ತಕ 4ನೇ ಅಧ್ಯಾಯ 4ರಿಂದ. ನನ್ನ ಸೇವಕನಾದ ಮೋಸೆಯ ಧರ್ಮಶಾಸ್ತ್ರವನ್ನು, ಅಂದ್ರೆ ನಾನು ಹೋರೇಬ್ ಬೆಟ್ಟದಲ್ಲಿ ಎಲ್ಲಾ ಇಸ್ರೇಲರಿಗೋಸ್ಕರ ಮೋಸೆಗೆ ನೇಮಿಸಿದ ನಿಯಮ ವಿಧಿಗಳನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನಾನು ಬಂದು ದೇಶವನ್ನು ಶಾಪದಿಂದ ಹತ ಮಾಡದಂತೆ ಯೆಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕಿಂತ ಮುಂಚೆಯೇ ಪ್ರವಾದಿಯಾದ ಎಲಿಯನನ್ನು ನಿಮ್ಮ ಬಳಿಗೆ ಕಳಿಸುವೆನು. ಅವನು ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆಗೂ, ಮಕ್ಕಳ ಮನಸ್ಸನ್ನು ತಂದೆಗಳ ಕಡೆಗೂ ತಿರುಗಿಸುವನು ಎಂಬುದೇ. ಮಲಾಕಿಯನ ಪ್ರಕಾರವಾಗಿ ತಂದೆಯಾದ ದೇವರು ತನ್ನ ಮಗನ ಮೊದಲನೆಯ ಬರೋಣವನ್ನ ಸಿದ್ಧಪಡಿಸುವುದಕ್ಕಿಂತ ಮುಂಚಿತವಾಗಿ ಎಲಿಯನನ್ನ ಕಳುಹಿಸಿ ಆತನ ಕುರಿತಾದಂತ ಸಾಕ್ಷಿಯನ್ನ ತಾನು ತನ್ನ ಮಗನಾದಂತ ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿರುವುದನ್ನ ಸಾಬೀತು ಮಾಡುವಂತ ಪ್ರವಾದನೆಯನ್ನ ನುಡಿದಿದ್ದಾನೆ. ಈಗ ಸ್ನಾನಿಕನಾದ ಯೋಹಾನನು ಬಂದಿದ್ದಾನೆ, ಯೇಸು ಕ್ರಿಸ್ತನು ಇದ್ದಾನೆ. ಈಗ ಸಮಯ ಬಂದಿದೆ. ಕ್ರಿಸ್ತನು ಬರುವುದಕ್ಕಿಂತ ಮುಂಚಿತವಾಗಿ ಕ್ರಿಸ್ತನು ಅಭಿಷೇಕಿಸಲ್ಪಟ್ಟು ದೇವರ ರಾಜ್ಯದ ಸುವಾರ್ತೆಯನ್ನ ಸಾರುವ ಸಮಯ ಬರುವಾಗ ಆತನನ್ನ ಆತ್ಮನಿಂದ ಅಭಿಷೇಕಿಸುವುದಕ್ಕಾಗಿ ಸ್ನಾನಿಕನಾದ ಯೋಹಾನನು ಸಿದ್ಧನಾಗಿದ್ದಾನೆ. ಕರ್ತನು ಬರುವುದಕ್ಕಿಂತ ಮುನ್ನ ಈತನು ಎಲಿಯನ ಹಾಗೆ ಅರಣ್ಯದಲ್ಲಿ ಇದ್ದುಕೊಂಡು ಜೀವಿಸುತ್ತಿದ್ದಾನೆ. ಈತನು ಆ ಸಮಯ ಬಂದಾಗ ಇಸ್ರಾಯೇಲರ ಮುಂದೆ ಬಂದು ಕರ್ತನ ಹಾದಿಯನ್ನ ಸಿದ್ಧಪಡಿಸುವಂತ ಕಾರ್ಯವನ್ನ ಇಲ್ಲಿ ಮಾಡುವುದನ್ನ ನಾವು ನೋಡುವಂತರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಲೂಕನು ಬರೆದಂತ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಯೋಹಾನನ ಕುರಿತ ಮಾತುಗಳನ್ನ ಇಲ್ಲಿ ನಾವು ನೋಡ್ತೇವೆ. 8ರಿಂದ 17ನೇ ವಚನದ ತನಕ ಲೂಕನು ಬರೆದಂತ ಸುವಾರ್ತೆ 1ನೇ ಅಧ್ಯಾಯ 8ರಿಂದ 17 ವಚನದ ತನಕ. ಹೀಗಿರಲಾಗಿ ಜಕರೀಯನ ವರ್ಗದ ಸರತಿ ಬಂದಾಗ ಅವನು ದೇವರ ಸನ್ನಿಧಿಯಲ್ಲಿ ಯಾಜಕ ಧರ್ಮವನ್ನು ನಡೆಸುತ್ತಿರಲು ದೇವಾಲಯದೊಳಕ್ಕೆ ಹೋಗಿ ಧೂಪವನ್ನು ಅರ್ಪಿಸುವುದು ಯಾಜಕರ ಮರ್ಯಾದೆಯ ಪ್ರಕಾರ ಅವನ ಪಾಲಿಗೆ ಬಂತು. ಧೂಪವನ್ನು ಅರ್ಪಿಸುವ ಹೊತ್ತಿನಲ್ಲಿ ಜನರ ಗುಂಪೆಲ್ಲ ಹೊರಗೆ ನಿಂತು ದೇವರನ್ನು ಪ್ರಾರ್ಥಿಸುತ್ತಿರಲಾಗಿ ಕರ್ತನ ದೂತನು ಧೂಪಪೀಠದ ಬಲಗಡೆಯಲ್ಲಿ ನಿಂತುಕೊಂಡವನಾಗಿ ಅವನಿಗೆ ಕಾಣಿಸಿಕೊಂಡನು. ಜಕರೀಯನು ಅವನನ್ನು, ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ನಿನ್ನ ಹೆಂಡತಿಯಾದ ಎಲಿಸಬೇತಳು ನಿನಗೆ ಒಬ್ಬ ಮಗನನ್ನು ಹೆರುವಳು. ಅವನು ನಿನಗೆ ಯೋಹಾನನೆಂದು, ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು. ನಿನಗೆ ಸಂತೋಷವೂ ಉಲ್ಲಾಸವೂ ಉಂಟಾಗುವುದು ಮತ್ತು ಅವನು ಹುಟ್ಟಿದ್ದಕ್ಕೆ ಬಹು ಜನರು ಸಂತೋಷ ಪಡುವರು. ದ್ರಾಕ್ಷಾರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯದವನಾಗಿರುವನು. ಅವನು ಹುಟ್ಟಿದಂದಿನಿಂದಲೂ ಪವಿತ್ರಾತ್ಮ ಭರಿತನಾಗಿರುವನು. ಇಸ್ರಾಯೇಲರಲ್ಲಿ ಅನೇಕರನ್ನು ಅವರ ದೇವರಾಗಿರುವ ಕರ್ತನ ಕಡೆಗೆ ತಿರುಗಿಸುವನು. ಅವನು ಆತನ ಮುಂದೆ ಹೋಗಿ ಎಲಿಯನ ಗುಣಶಕ್ತಿಗಳನ್ನು ಕೂಡಿದವನಾಗಿ ತಂದೆಗಳ ಹೃದಯವನ್ನು ಮಕ್ಕಳ ಕಡೆಗೂ ಹಠ ಹಿಡಿದವರನ್ನು ನೀತಿವಂತರ ಜ್ಞಾನದ ಕಡೆಗೂ ತಿರುಗಿಸುವನು. ಸಿದ್ಧವಾದ ಜನವನ್ನು ಕರ್ತನಿಗೆ ಒದಗಿಸುವನು ಎಂದು ಹೇಳಿದನು. ಯೇಸು ಕ್ರಿಸ್ತನು ತನ್ನ ಸುವಾರ್ತೆ ಸೇವೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಸ್ನಾನಿಕನಾದ ಯೋಹಾನನು ಬಂದು ಆತನನ್ನು ನಂಬುವುದಕ್ಕೆ ಜನರ ಹೃದಯಗಳನ್ನು ಸಿದ್ಧಪಡಿಸಿ ಆತನ ನಂಬಿಕೆಗೆ ಅವರನ್ನ ಸಿದ್ಧ ಮಾಡಿದ ಮೇಲೆ ಕ್ರಿಸ್ತನ ಮೇಲಿನ ನಂಬಿಕೆಯನ್ನ ಹೊಂದಲು
ಕ್ರಿಸ್ತನ ಬಳಿಗೆ ಅವರನ್ನು ಒಪ್ಪಿಸುವುದು ಸ್ನಾನಿಕನಾದಂಥ ಕೆಲಸವಾಗಿತ್ತು. ದೇವರು ಈ ಲೋಕದಲ್ಲಿ ತನ್ನ ಸಭೆಯನ್ನ, ನೂತನವಾದಂಥ ಸಭೆಯನ್ನು ಆರಂಭ ಮಾಡುವಾಗ ಸ್ನಾನಿಕನಾದ ಯೋಹಾನನ ಮುಖಾಂತರವಾಗಿ ತನ್ನ ಕಾರ್ಯವನ್ನು ಮಾಡುವಂತನಾಗಿದ್ದಾನೆ. ಆತನು ಕ್ರಿಸ್ತನ ವಿಷಯವಾದಂಥ ಕುರಿತಾದ ಸಾಕ್ಷಿಯನ್ನು ಹೇಳಬೇಕಾಗಿತ್ತು ಮತ್ತು ಕ್ರಿಸ್ತನಿಗಾಗಿ ಒಂದು ಸಣ್ಣ ಮಂದಿಯನ್ನು ಸಿದ್ಧಪಡಿಸಬೇಕಾಗಿತ್ತು. ಬರಬೇಕಾದಂಥ ರಕ್ಷಕನು ಯೇಸು ಕ್ರಿಸ್ತನೇ ಎಂಬುದಾಗಿ ನಂಬುವುದಕ್ಕೆ ಅವರ ಹೃದಯಗಳು ಸಿದ್ಧವಾಗಿರಬೇಕಾಗಿತ್ತು. ಪ್ರಿಯವಾದವರೇ, ಯೇಸು ಕ್ರಿಸ್ತನನ್ನ ನಂಬುವುದಕ್ಕಿಂತ ಮೊದಲೇ, ಹೇಗೆ ಬಿತ್ತುವುದಕ್ಕಿಂತ ಮೊದಲೇ ಹದವಾದ ಮಳೆ ಬಿದ್ದು ಭೂಮಿಯನ್ನ ಹದಪಡಿಸಿದ ಮೇಲೆ ಬೀಜವನ್ನು ಬಿತ್ತಲಿಕ್ಕೆ ಸಾಧ್ಯವೋ, ಅದೇ ರೀತಿಯಲ್ಲಿ ಈ ಭೂಮಿ ಮೇಲೆ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನನ್ನ ನಂಬಬೇಕಾದರೆ ಅವನ ಹೃದಯವು ಆ ನಂಬಿಕೆ ಎಂಬ ಬೀಜವನ್ನು ಬಿತ್ತಲ್ಪಡಬೇಕಾದರೆ ಪವಿತ್ರಾತ್ಮನ ಮಳೆಯಿಂದ ಹದವಾಗಬೇಕಾಗಿದೆ. ಈ ಕಾರ್ಯವನ್ನೇ ಸ್ನಾನಿಕನಾದ ಯೋಹಾನನ ಮುಖಾಂತರವಾಗಿ ದೇವರು ಮಾಡುವಂತನಾಗಿದ್ದಾನೆ. ಇಸ್ರಾಯೇಲರು ಕೆಟ್ಟು ಹೋಗಿದ್ದರು, ದೇವರಿಂದ ದೂರಾಗಿ ಹೋಗಿದ್ರು, ಸಂಪೂರ್ಣವಾಗಿ ನಾಶನದ ಅಂಚಿನಲ್ಲಿ ನಿಂತಿದ್ದರು. ದೇವರ ಕೃಪೆ ಅವರಿಗಿದ್ದುದರಿಂದ ಯೇಸು ಕ್ರಿಸ್ತನು ಇಸ್ರೇಲ್ ಜನಾಂಗದಲ್ಲಿ ಹುಟ್ಟಿ ಬಂದು ಲೋಕಕ್ಕೆ ದೇವರ ರಾಜ್ಯವನ್ನ ಸಾರಿ ಹೇಳಬೇಕಾಗಿರುವುದರಿಂದ ಕರ್ತನಾದಂಥ ದೇವರು ಯೋಹಾನನ ಮುಖಾಂತರವಾಗಿ ಪವಿತ್ರಾತ್ಮನ ಕಾರ್ಯವನ್ನ ಮಾಡಿ ಕ್ರಿಸ್ತನ ಮೇಲನ ನಂಬಿಕೆಗೆ ಅನೇಕ ಜನರನ್ನ ಸಿದ್ಧಪಡಿಸುವುದನ್ನ ನಾವು ನೋಡುವಂತರಾಗಿದ್ದೇವೆ. ಈತನು ಬರ್ತಾನೆ, ಬಂದು ತನ್ನ ಕೆಲಸವನ್ನ ಪ್ರಾರಂಭ ಮಾಡ್ತಾನೆ. ಆತನು ಹೇಳ್ತಾನೆ, ನೀನು ಯಾರು? ಬರಬೇಕಾದ ರಕ್ಷಕನೋ ಇಲ್ಲ ಪ್ರವಾದಿಯೋ? ಆತನು ದೇವರ ಘನತೆಗಾಗಿ ಆ ಘನತೆಯನ್ನ ತಾನು ಹೊಂದಿಕೊಳ್ಳೋದಕ್ಕೆ ಇಷ್ಟಪಡುವುದಿಲ್ಲ. ನಾನು ಕೇವಲ ಯೆಶಾಯನು ಬರೆದಂತ ಆತನ ಬಾಯಿಂದ ಬಂದಂತ ಮಾತು ಅಷ್ಟೇ. ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೆ ಎಂಬುದಾಗಿ ಯೆಶಾಯ ಪ್ರವಾದಿಯು ಹೇಳಿದನಷ್ಟೇ. ಆ ಶಬ್ದವೇ ನಾನು ಎಂದು ಉತ್ತರ ಕೊಟ್ಟನು. ನಾನು ಅಲ್ಪನು, ನಾನು ಪ್ರವಾದಿನೂ ಅಲ್ಲ, ಬರಬೇಕಾದ ರಕ್ಷಕನೂ ಅಲ್ಲ. ಆದರೆ ನೀವು ಯಾರನ್ನ ಎದುರು ನೋಡ್ತಿದ್ದಾರಲ್ಲ, ಅವನು ನಿಮ್ಮ ಮಧ್ಯದಲ್ಲೇ ನಿಂತಿದ್ದಾನೆ. 26ನೇ ವಚನದಲ್ಲಿ ಹೇಳ್ತಾನೆ, ಅದಕ್ಕೆ ಯೋಹಾನನು, ನಾನು ನೀರಿನಿಂದ ಸ್ನಾನ ಮಾಡಿಸುವವನು, ಆದರೆ ನೀವು ಅರಿಯದೇ ಇರುವ ಒಬ್ಬಾತನು ನಿಮ್ಮ ಮಧ್ಯದಲ್ಲಿ ನಿಂತಿದ್ದಾನೆ. ಆತನೇ ನನ್ನ ಹಿಂದೆ ಬರತಕ್ಕವನು. ಆತನ ಕೆರದ ಬಾರನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಅಂದನು. ಈ ಲೋಕಕ್ಕೆ ಬರಬೇಕಾದ ರಕ್ಷಣೆಯು ಇನ್ನು ಯಾರಲ್ಲಿಯೂ ಇಲ್ಲ, ಆ ಹೆಸರಿನಿಂದಲೇ ಎಂಬುದಾಗಿ ಪೌಲನು ಬರೀತಾನೆ. ಕ್ರಿಸ್ತನ ಹೆಸರಿನಿಂದಲೇ ಲೋಕದ ರಕ್ಷಣೆ ಮತ್ತು ಕ್ರಿಸ್ತನು ಮಾತ್ರ ಲೋಕಕ್ಕೆ ರಕ್ಷಕನು. ಕ್ರಿಸ್ತನಿಂದ ಮಾತ್ರ ಲೋಕದ ಪಾಪದ ಪರಿಹಾರ ಆಗಬೇಕಾಗಿತ್ತು. ಈ ಸತ್ಯವನ್ನ ಯೋಹಾನನು ಹೇಳ್ತಾನೆ. ನೀವು ಆತನ ಮೇಲೆ ನಂಬಿಕೆ ಇಡಬೇಕು. ಆತನೇ ಬರಬೇಕಾದಂತ ದೇವರ ಕುಮಾರನು. ನಿಮ್ಮೆಲ್ಲರ ಪಾಪದ ನಿಮಿತ್ತ ಜಜ್ಜಲ್ಪಟ್ಟು ಕೊಯ್ಯಲ್ಪಡುವಂತ ಯಜ್ಞದ ಕುರಿ ಆತನ ಎಂಬುದಾಗಿ ಸಾಕ್ಷಿ ಹೇಳುವಂತನಾಗಿದ್ದಾನೆ. ಆತನ ಸಾಕ್ಷಿಯ ಮೇಲೆ ನಂಬಿಕೆ ಇಟ್ಟಂತ ಜನರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದಕ್ಕೆ ತಮ್ಮ ಹೃದಯಗಳನ್ನು ಒಪ್ಪಿಸಿಕೊಳ್ತಾರೆ. ಯೇಸು ಕ್ರಿಸ್ತನನ್ನ ಹಿಂಬಾಲಿಸ್ತಾರೆ. ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಳ್ತಾರೆ. ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಳ್ಳುವ ಮೊದಲು ಕ್ರಿಸ್ತನ ರಾಜ್ಯವನ್ನು ಒಪ್ಪಿಕೊಳ್ಳುವುದಕ್ಕೆ ಅವರ ಮನಸ್ಸು ಸಿದ್ಧವಾಗಬೇಕಾಗಿದೆ. ದೇವರ ಆತ್ಮನು ಕಾರ್ಯ ಮಾಡಬೇಕಾಗಿದೆ. ಈ ಕೊನೆ ಕಾಲದಲ್ಲಿ ಜೀವಿಸುತ್ತಿರುವ ದೇವರ ಮಕ್ಕಳಿಗೆ ಕ್ರಿಸ್ತನ ಜನನದ ಸಂದೇಶದ ಜೊತೆಗೆ ಯೇಸು ಕ್ರಿಸ್ತನ ಬರಣದ ಸಮಯವು ಹತ್ತಿರವಾಗಿರುವುದರಿಂದ ಆತನ ಎರಡನೆಯ ಬರೋಣಕ್ಕೆ ಸಿದ್ಧವಾಗಬೇಕಾದಂತ ಜನಾಂಗವನ್ನ ಸಿದ್ಧಪಡಿಸಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ. ಪ್ರಕಟಣೆ 19ನೇ ಅಧ್ಯಾಯ 1ರಿಂದ 7ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಹೀಗೆ ಬರೆದಿದೆ,
ಪ್ರಕಟಣೆ 19ನೇ ಅಧ್ಯಾಯ 1ರಿಂದ 7 ವಚನದ ತನಕ 2 ವಚನ ತನಕ ನಾನು ಓದ್ತೇನೆ. 19ನೇ ಅಧ್ಯಾಯ 7ರಿಂದ 7ನೇ ವಚನವನ್ನು ನಾವು ನೋಡ್ಕೊಳ್ಳೋಣ. ಯಜ್ಞದ ಕುರಿಯಾದ ಆತನ ವಿವಾಹ ಕಾಲವು ಬಂತು. ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ ಎಂದು ಹೇಳಿತು. ಪ್ರಕಟಣೆ ಸತ್ಯವೇದದ ಕೊನೆಯ ಪುಸ್ತಕ. ಪ್ರಕಟಣೆಯು ಯೇಸು ಕ್ರಿಸ್ತನ ವಿಷಯವಾದಂತ ಕುರಿತಾಗಿ ಪ್ರವಾದನೆ ನುಡಿದಂತ, ಆತನು ಬರುವಂತ ಸಮಯದಲ್ಲಿ ಆಗುವಂತ ಪ್ರವಾದನೆಗಳನ್ನ ಮಾನವ ಲೋಕಕ್ಕೆ ವಿವರವಾಗಿ ತಿಳಿಸುವಂತ ಪುಸ್ತಕ ಮತ್ತು ಆತನು ಬರೋಣದಲ್ಲಿ ಆಗುವಂತ ಎಲ್ಲಾ ಕಾರ್ಯಗಳನ್ನ ಸಂಪೂರ್ಣವಾಗಿ ತಿಳಿಸಿ ಸಮಾಪ್ತಿಯಾದಂತ ಪುಸ್ತಕ. ಈ ಕೊನೆಯಲ್ಲಿ ಅಂತ್ಯದಲ್ಲಿ ಯಜ್ಞದ ಕುರಿಯಾದಾತನ ವಿವಾಹದ ಕುರಿತಾಗಿ ಯೋಹಾನನು ಬರೆಯುವಂತವನಾಗಿದ್ದಾನೆ. ಪ್ರಿಯವಾದವರು, ಈಗ ನಾವಿರುವಂತ ಕಾಲ ಯಜ್ಞದ ಕುರಿಯಾದಾತನ ವಿವಾಹದ ಕಾಲ, ಆತನ ಎರಡನೆಯ ಬರೋಣ. ಆತನ ಎರಡನೆಯ ಬರೋಣದ ಕುರಿತಾಗಿ ಚಿಂತಿಸಬೇಕಾದಂತ ಕಾಲ ಮತ್ತು ಅದಕ್ಕಾಗಿ ಸಿದ್ಧವಾಗಬೇಕಾದಂತ ಕಾಲ. ಈ ಸಮಯಕ್ಕಾಗಿಯೇ ಸ್ನಾನಿಕನಾದ ಯೋಹಾನನು ಯೇಸು ಕ್ರಿಸ್ತನಿಗೆ ಮೊದಲಾಗಿ ಕಳಿಸಲ್ಪಟ್ಟನು. ಆತನು ಯೇಸು ಕ್ರಿಸ್ತನ ಮೊದಲನೆಯ ಬರೋಣವನ್ನ ಕುರಿತು ಸಾಕ್ಷಿ ಹೇಳುವುದರ ಜೊತೆಗೆ ಯೇಸು ಕ್ರಿಸ್ತನ ಎರಡನೆಯ ಬರೋಣಕ್ಕೂ ಕೂಡ ನಮ್ಮನ್ನು ಸಿದ್ಧಪಡಿಸುವಂತ ಕಾರ್ಯ ಮಾಡಬೇಕಾಗಿತ್ತು. ತಂದೆಯಾದ ದೇವರು ಯೇಸು ಕ್ರಿಸ್ತನ ಎರಡನೆಯ ಬರೋಣಕ್ಕೆ ಈ ಭೂಮಿ ಮೇಲಿರ್ತಕ್ಕಂಥ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳನ್ನ ಸಿದ್ಧಪಡಿಸಬೇಕಾದರೆ ಸ್ನಾನಿಕನಾದ ಯೋಹಾನನ ಮುಖಾಂತರವಾಗಿ ಹೇಗೆ ಯೇಸು ಕ್ರಿಸ್ತನ ಬರೋಣವನ್ನ, ಮೊದಲನೇ ಬರೋಣವನ್ನ ಅಂಗೀಕಾರ ಮಾಡಿಕೊಳ್ಳಲು ಜನರ ಮನಸ್ಸನ್ನ ಸಿದ್ಧಪಡಿಸಿದನು, ಅದೇ ರೀತಿಯಾಗಿ ಈ ಕೊನೆ ಕಾಲದಲ್ಲಿ ಯೇಸು ಕ್ರಿಸ್ತನ ಎರಡನೇ ಬರೋಣದಲ್ಲಿ ತನ್ನ ಮಗನ ವಿವಾಹಕ್ಕೆ ಸಿದ್ಧವಾಗಬೇಕಾದಂತ ಮೊದಲ ಗೀತೆಯನ್ನ ಸಿದ್ಧಪಡಿಸುವ ಅಂತ ಕಾರ್ಯವನ್ನ ಮಾಡಬೇಕಾಗಿದೆ ಮತ್ತು ಮಾಡುವಂತವನಾಗಿದ್ದಾನೆ. ಅಂದು ಸ್ನಾನಿಕನಾದ ಯೋಹಾನನು ಕ್ರಿಸ್ತನ ನಿಮಿತ್ತ ಆತನ ಮೊದಲನೇ ಬರೋಣಕ್ಕಾಗಿ ಜನರನ್ನು ಸಿದ್ಧಪಡಿಸುವಾಗ, ಈ ಹೊತ್ತು ಯೇಸು ಕ್ರಿಸ್ತನ ಎರಡನೇ ಬರೋಣವು ಹತ್ತಿರವಾಗಿರುವುದರಿಂದ ಆತನ ಎರಡನೇ ಬರೋಣದ ಕುರಿತಾಗಿ ಆತನ ವಿವಾಹಕ್ಕೆ ಸಿದ್ಧವಾಗಬೇಕಾಗಿರುವ ಮೊದಲ ಗೆತ್ತಿಯನ್ನ ಸಿದ್ಧಪಡಿಸುವಂತ ಕಾರ್ಯ ಈ ಭೂಮಿ ಮೇಲೆ ನಡೆಯಬೇಕಾಗಿದೆ. ಯೋಹಾನನು ಬಂದನು, ತನ್ನ ಕೆಲಸವನ್ನ ಮಾಡಿದನು. ಆದರೆ ಯೋಹಾನನ ಮುಖಾಂತರವಾಗಿ ಕ್ರಿಸ್ತನನ್ನ ನಂಬಿದಂತ ಜನರು ಆದಿ ಸಭೆಯ ಮೊದಲ ಸದಸ್ಯರುಗಳಾಗಿ ದೇವರ ಸುವಾರ್ತೆಯ ಜವಾಬ್ದಾರಿಕೆಯನ್ನು ಹೊತ್ತುಕೊಂಡು ಅವರು ಸುವಾರ್ತೆಯನ್ನು ಸಾರುವಾಗ ಯಾವ ಆತ್ಮನು ಸ್ನಾನಿಕನಾದ ಯೋಹಾನನನ್ನು ಪ್ರೇರಿಸಿ ಯೇಸು ಕ್ರಿಸ್ತನ ವಿಷಯವಾದ ಸಾಕ್ಷಿಯನ್ನ ಲೋಕದ ಜನಾಂಗಕ್ಕೆ ಸಾರಲು ಉಪಯೋಗಿಸಲ್ಪಟ್ಟನು, ಅದೇ ಆತ್ಮನು ಅಪೊಸ್ತಲ ಕಾರ್ಯದಲ್ಲಿ 2ನೇ ಅಧ್ಯಾಯದಲ್ಲಿ ಆದಿ ಸಭೆಯ ಮೊದಲನೆಯ ಶಿಷ್ಯರ ಮೇಲೆ ಇಳಿದು ಬಂದು ದೇವರ ಕಾರ್ಯಗಳನ್ನ, ಕರ್ತನ ಹಾದಿಯನ್ನ ಮುಂದುವರಿಸುವ ಹಾಗೆ ಮಾಡುವುದನ್ನ ನಾವು ನೋಡುವಂತವರಾಗಿದ್ದೇವೆ. ಯೋಹಾನನು ಬಂದನು, ಆತನು ತನ್ನ ಕಾರ್ಯವನ್ನ ಮಾಡಿದನು. ಜನರು ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡ್ರು. ಕ್ರಿಸ್ತನ ಕುರಿತಾದಂತ ಸಾಕ್ಷಿಯ ಜೀವಿತ, ಪರಲೋಕ ರಾಜ್ಯದ ಸುವಾರ್ತೆ ಯೇಸು ಕ್ರಿಸ್ತನ ಮುಖಾಂತರವಾಗಿ ಸಾರಲ್ಪಟ್ಟಿತು. ನಾವು ನೋಡ್ತೇವೆ ಅಪೊಸ್ತಲ ಕಾರ್ಯ 2ನೇ ಅಧ್ಯಾಯ 1ನೇ ವಚನದಲ್ಲಿ, ಪಂಚಾಶತ್ತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯಲ್ಲೆಲ್ಲ ತುಂಬಿಕೊಂಡಿತ್ತು. ಇದಲ್ಲದೆ ಉರಿಯುತ್ತಿದ್ದ ನಾಲಿಗೆಗಳು
ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ದೇವರ ರಾಜ್ಯದ ಸುವಾರ್ತೆಯು ಲೋಕದ ಕಟ್ಟ ಕಡೆಗೆ ಸಾರಲ್ಪಡುವುದು ದೇವರ ಚಿತ್ತವಾಗಿತ್ತು. ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ನಾಶವಾಗದೆ ನಿತ್ಯ ಜೀವವನ್ನು ಹೊಂದುವುದು ದೇವರ ಚಿತ್ತವಾಗಿತ್ತು. ಅದಕ್ಕಾಗಿಯೇ ತನ್ನ ಒಬ್ಬನೇ ಮಗನಾದಂಥ ಯೇಸು ಕ್ರಿಸ್ತನನ್ನು ಶಿಲುಬೆಯ ಮೇಲೆ ಆ ಘೋರವಾದಂಥ ಶಿಕ್ಷೆಯನ್ನು ಅನುಭವಿಸಿ ಯಜ್ಞದ ಕುರಿಯಾಗಿ ಲೋಕದ ಪಾಪದ ಶಾಪವನ್ನ ಪರಿಹರಿಸುವಂತ ಕಾರ್ಯವನ್ನ ಮಾಡಿದನು. ಈಗ ಆ ಸುವಾರ್ತೆ ಮಾನವನ ರಕ್ಷಣೆಗಾಗಿ ಲೋಕದ ಕಟ್ಟ ಕಡೆಗೆ ಸಾರಲ್ಪಡಬೇಕಾಗಿತ್ತು. ಸ್ನಾನಿಕನಾದ ಯೋಹಾನನನ್ನು ಕಳಿಸಿದಂತಹ ದೇವರು ಯೇಸು ಕ್ರಿಸ್ತನ ಸುವಾರ್ತೆಯ ನಂತರ ಮೊದಲ ಸಭೆಯಾಗಿದ್ದಂತ ಆತನ ಶಿಷ್ಯರ ಮುಖಾಂತರವಾಗಿ ತನ್ನ ಸೇವೆಯನ್ನು ಮುಂದುವರಿಸುವುದನ್ನು ನಾವು ನೋಡ್ತೇವೆ. ಯಾವ ಪವಿತ್ರಾತ್ಮನ ಬಲದಿಂದ ಸ್ನಾನಿಕನಾದ ಯೋಹಾನನು ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆಗೂ ಮಕ್ಕಳ ಮನಸ್ಸನ್ನು ದೇವರ ಕಡೆಗೂ ತಿರುಗಿಸುವಂತ ಕೆಲಸವನ್ನ ಮಾಡಿದನು, ಅದೇ ಕೆಲಸವನ್ನ ಆದಿ ಸಭೆಯು ಮಾಡುವಂತೆ ದೇವರು ಕಾರ್ಯ ಮಾಡಿದನು. ತನ್ನ ಅದೇ ಆತ್ಮನನ್ನ ಅವರ ಮೇಲೆ ಸುರಿಸಲ್ಪಟ್ಟನು. ಅವರು ಹೋಗಿ ಲೋಕದ ಕಟ್ಟ ಕಡೆಗೆ ಈ ಸುವಾರ್ತೆಯನ್ನ ಸಾರಿದನು. ಪೇತ್ರನು ಹೇಳ್ತಾನೆ 14ನೇ ವಚನದಲ್ಲಿ, ಆಗ ಪೇತ್ರನು 11 ಮಂದಿ ಅಪೊಸ್ತಲರ ಸಹಿತ ಎದ್ದು ನಿಂತು ಗಟ್ಟಿಯಾದ ಧ್ವನಿಯಿಂದ ಅವರಿಗೆ ಹೀಗೆ ಪ್ರಸಂಗ ಮಾಡಿದರು. ಯೆಹೂದ್ಯರೇ, ಯೆರೂಸಲೇಮಿನ ವಾಸವಾಗಿರುವ ಎಲ್ಲಾ ಜನರೇ, ಈ ಸಂಗತಿಯು ಏನೆಂದು ನಿಮಗೆ ಗೊತ್ತಾಗುವ ಹಾಗೆ ನನ್ನ ಮಾತಿಗೆ ಕಿವಿಗೊಡಿರಿ. ನೀವು ಭಾವಿಸಿದಂತೆ ಇವರು ಅಮಲೇರಿದವರಲ್ಲ. ಹೀಗೆ ಬೆಳಿಗ್ಗೆ 9 ಗಂಟೆಯಾಗಿದಷ್ಟೇ. ಆದರೆ ಇದು ಪ್ರವಾದಿಯಾದ ಯೋವೇಲನ ಮೂಲಕವಾಗಿ ಹೇಳಿಸಿದ ಸಂಗತಿ. ಅದೇನೆಂದರೆ, ಕಡೆ ದಿವಸಗಳಲ್ಲಿ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿ ಇರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮ ಯೌವನಸ್ಥರಿಗೆ ದಿವದರ್ಶನಗಳಾಗುವುವು. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವುವು. ಇದಲ್ಲದೆ ಆ ದಿನಗಳಲ್ಲಿ ನನ್ನ ದಾಸ ದಾಸಿಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ಯೋಹಾನನು ಬರುವಾಗ ಕರ್ತನ ಆತ್ಮನು ಹೇಗೆ ಕಾರ್ಯ ಮಾಡಿದನೋ ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನ 2ನೇ ಬರೋಣದಲ್ಲಿ ಸಭೆಯು ತನ್ನ ಕಾರ್ಯವನ್ನ ಮಾಡುವಾಗ ದೇವರ ಆತ್ಮನು ಎಲ್ಲಾ ಮನುಷ್ಯರ ಮೇಲೆ ಹದವಾದ ಮಳೆಯಾಗಿ ಸುರಿಸಲ್ಪಡುವಂತವನಾಗಿದ್ದಾನೆ. ಪ್ರಿಯವಾದವರೇ, ದೇವರ ಮಕ್ಕಳೇ, ದೇವರ ಜನಾಂಗವೇ, ಕ್ರೈಸ್ತ ಜಗತ್ತಿಗೆ ಗೊತ್ತು ಇದು ಕೃಪೆಯ ಕಾಲ. ಈ ಕೃಪೆಯ ಕಾಲವು ಬಹಳ ಕಾಲ ಇರುವುದಿಲ್ಲ. ಈ ಕೃಪೆಯ ಕಾಲ ಮುಗಿದ ತಕ್ಷಣ ಈ ಲೋಕದ ಅಂತ್ಯ ಆಗ್ತದೆ. ಈ ಲೋಕ ಅಂತ್ಯದಲ್ಲಿ ಯೇಸು ಕ್ರಿಸ್ತನ 2ನೇ ಬರೋಣ, ಆ 2ನೇ ಬರೋಣದಲ್ಲಿ ನ್ಯಾಯ ತೀರ್ಪಿಗೊಳಗಾಗುವಂತ ಕಾರ್ಯ ನಡೀತದೆ. ನಂಬುವವನು ನಿತ್ಯ ಜೀವವನ್ನು ಹೊಂದುವನು, ನಮ್ಮದೇ ಹೋಗುವವನು ನಿತ್ಯ ದಂಡನೆಯನ್ನ ಅನುಭವಿಸುವನು. ಆದ್ರೆ ದೇವರು ಈ ಭೂಮಿ ಮೇಲಿರ್ತಕ್ಕಂಥ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದಾಗಿ ತನ್ನ ಮಗನನ್ನ ಕಳಿಸಿಕೊಟ್ಟನು. ಆತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿರುವುದು ತಾನು ಸೃಷ್ಟಿಸಿರುವ ಪ್ರತಿಯೊಬ್ಬ ಮಗನು ಮಗಳು ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಲ್ಲಿ ಇದ್ದಾರೆ. ಅವರೆಲ್ಲರೂ ಅವರಲ್ಲಿ ಒಬ್ಬರೂ ನಾಶವಾಗದಂತೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕಾಗಿದೆ. ಕರ್ತನ ಮನಸ್ಸನ್ನ ಜನರ ಕಡೆಗೂ ಜನರ ಮನಸ್ಸನ್ನ ಕರ್ತನ ಕಡೆಗೂ ತಿರುಗಿಸುವಂತ ಕೆಲಸವನ್ನ ಸಭೆಯು ಮಾಡಬೇಕಾಗಿದೆ. ವಿವಾಹವಾಗುವಂತ ಕಾಲವು ಸಮೀಪವಾಗಿದೆ. ಪ್ರಕಟಣೆಯಲ್ಲಿ ಹೇಳ್ತಾನೆ, ವಿವಾಹದ ಕಾಲವು ಬಂತು. ಈಗ ನಾವು ಎಲ್ಲಿದ್ದೇವೆ? ನಾವಿನ್ನು ಯೇಸು ಕ್ರಿಸ್ತನ ಮೊದಲನೆಯ ಬರೋಣದ ಕುರಿತಾಗಿ ಮಾತಾಡುವಂತ ಸಮಯದಲ್ಲಿಲ್ಲ. ಬದಲಾಗಿ ಯಜ್ಞದ ಕುರಿಯಾದ ಆತನ ವಿವಾಹದ ಕಾಲದ ಕುರಿತು
ಮಾತಾಡುವಂತ ಸಮಯದಲ್ಲಿದ್ದೇವೆ. ಯಜ್ಞದ ಕುರಿಯಾದ ಆತನ ವಿವಾಹ ಕಾಲವು ಬಂತು. ಆತನಿಗೆ ವಿವಾಹವಾಗುವ ಕನ್ಯೆಯು ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಆ ಕಾಲ ಬಂದ್ಬಿಟ್ಟಿದೆ. ಆತನಿಗೆ ವಿವಾಹವಾಗುವ ಕನ್ಯಕೆ ಸಿದ್ಧವಾಗಬೇಕಾಗಿದೆ. 12 ಮಂದಿ ಕನ್ನಿಕೆಯರಲ್ಲಿ 10 ಮಂದಿ ಕನ್ನಿಕೆಯರಲ್ಲಿ 5 ಮಂದಿ ಮಾತ್ರ ಸಿದ್ಧವಾಗಿದ್ದಾರೆ. ಇನ್ನು 5 ಮಂದಿ ಸಿದ್ಧವಾಗಿಲ್ಲ. ಕೃಪೆ ಕಾಲ ಮುಗಿದಿದೆ. ದೇವರ ಆತ್ಮನು ಕಾರ್ಯ ಮಾಡಬೇಕಾಗಿದೆ. ದೇವರು ತನ್ನ ಆತ್ಮನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ಇಬ್ಬನಿ ಹಾಗೆ ಎಲ್ಲಾ ಮನುಷ್ಯರ ಹೃದಯಗಳಲ್ಲಿ ದೇವರ ಆತ್ಮನು ಸುರಿಸಲ್ಪಟ್ಟಿದೆ. ದೇವರ ರಾಜ್ಯಕ್ಕೆ ಸಿದ್ಧವಾಗಬೇಕಾದ ಆತ್ಮಗಳು ದೇವರ ವಾಕ್ಯಕ್ಕಾಗಿ ಹಂಬಲಿಸುತ್ತಾ ಇವೆ. ವಿವಾಹಕ್ಕಾಗಿ, ಕರ್ತನ ಆ ದಿನಕ್ಕಾಗಿ ಈ ಭೂಮಿ ಮೇಲೆ ಸಿದ್ಧವಾಗಿರುವಂತ ಹಂಬಲಿಸುವಂತ ಹೃದಯಕ್ಕೆ ಯೇಸು ಕ್ರಿಸ್ತನನ್ನ ನಾವು ತಲುಪಿಸಬೇಕಾಗಿದೆ. ಕೃಪೆ ಕಾಲ ಮುಗಿಯುತ್ತಾ ಬಂದಿದೆ. ತನ್ನನ್ನ ನಂಬಿರುವಂತ ತನ್ನ ಮಕ್ಕಳ ಮೇಲೆ ತನ್ನ ಆತ್ಮನನ್ನ ಕಳುಹಿಸಿ 2000 ವರ್ಷಗಳಾಯಿತು. ಆತನು ಹಗಲು ರಾತ್ರಿ ನಮ್ಮ ಹೃದಯದಲ್ಲಿ ನೆಲೆಸಿ ತನ್ನ ಕಾರ್ಯವನ್ನ ಮಾಡುವಂತ ಹಂಬಲದಲ್ಲಿದ್ದಾನೆ. ಈ ಲೋಕದಲ್ಲಿ ಸ್ನಾನಿಕನಾದಂತ ಯೋಹಾನನು ಮಾಡಿದಂತ ಕಾರ್ಯವನ್ನ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡಿರುವಂತ, ಯೇಸು ಕ್ರಿಸ್ತನನ್ನ ನಂಬಿರುವಂತ, ಕ್ರಿಸ್ತನನ್ನ ಪ್ರೀತಿಸುವಂತ ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ಕೆಲಸ ಮಾಡಬೇಕಾಗಿದೆ. ಯೋಹಾನನು ಕಳಿಸಲ್ಪಟ್ಟ ಹಾಗೆ ಕರ್ತನು ಸಭೆಯಲ್ಲಿ ನನ್ನನ್ನು ನಿಮ್ಮನ್ನು ಕಳಿಸಿದ್ದಾನೆ. ನಮಗಿರುವಂತ ಮಕ್ಕಳನ್ನು ಕಳಿಸುವಂತವನಾಗಿದ್ದಾನೆ. ಈ ಲೋಕವೇ ಜಗತ್ತೇ ಕರ್ತನ ಬರುಣಕ್ಕಾಗಿ ಸಿದ್ಧವಾಗಬೇಕಾಗಿದೆ. ಆ ಕೆಲಸವನ್ನ ನಾವು ಸಂಪೂರ್ಣಗೊಳಿಸಬೇಕಾಗಿದೆ. ಅದಕ್ಕಾಗಿ ಕೊನೆಯ ಕಾಲದಲ್ಲಿ ದೇವರು ನಮ್ಮನ್ನು ಎಚ್ಚರಪಡಿಸಿದ್ದಾನೆ, ನಮ್ಮೊಟ್ಟಿಗೆ ಮಾತನಾಡುವಂತವನಾಗಿದ್ದಾನೆ. ನಾವು ಸಂತೋಷ ಪಡಬೇಕಾಗಿರುವಂಥದ್ದು ಯೇಸು ಕ್ರಿಸ್ತನ 2ನೇ ಬರುಣಕ್ಕಾಗಿ ಸಿದ್ಧವಾಗಿರುವಂತ ದೇವರ ಕನ್ನಿಕೆಯ ವಿವಾಹವಾಗುವಂತ ಕನ್ನಿಕೆಯ ವಿಷಯದಲ್ಲಿ. ಒಂದು ವೇಳೆ ಯೇಸು ಸ್ವಾಮಿ ಈ ಹೊತ್ತು ಬಂದರೆ ಈ ಲೋಕದಲ್ಲಿ ಎಷ್ಟು ಜನರು ದೇವರ ರಾಜ್ಯಕ್ಕೆ ಸಿದ್ಧವಾಗಿದ್ದಾರೆ? ಪ್ರಿಯವಾದವರೇ, ಪ್ರತಿಯೊಂದು ದಿನವೂ ಬಹಳ ಪ್ರಾಮುಖ್ಯವಾಗಿದೆ. ಪ್ರತಿಯೊಂದು ಕ್ಷಣವೂ ಬಹಳ ಪ್ರಾಮುಖ್ಯವಾಗಿದೆ. ಸ್ನಾನಿಕನಾದ ಯೋಹಾನನು ತಡ ಮಾಡದೆ ಕ್ರಿಸ್ತನ ಕುರಿತಾದಂತ ಸಾಕ್ಷಿಯನ್ನ ಇಸ್ರಾಯೇಲ್ ಜನಾಂಗಕ್ಕೆ ತಿಳಿಸಿದ ಹಾಗೆ ಇವತ್ತು ದೇವರ ಸಭೆ, ದೇವರನ್ನ ನಂಬಿರುವಂತ, ದೇವರನ್ನ ಪ್ರೀತಿಸುವಂತ ದೇವರ ಮಕ್ಕಳು ಈ ಲೋಕದ ಜನಾಂಗಕ್ಕೆ ಯೇಸು ಕ್ರಿಸ್ತನ 2ನೇ ಬರುಣದ ಕುರಿತಾದಂತ ಸಂಗತಿಯನ್ನ ಸಾರಿ ಹೇಳಬೇಕಾಗಿದೆ. ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯು ಸ್ನಾನಿಕನಾದ ಯೋಹಾನನಾಗಿದ್ದಾನೆ. ನಾನು ಮತ್ತು ನೀವು ಆ ಸಾಕ್ಷಿಯ ಕುರಿತಾಗಿ ಈ ಭೂಮಿ ಮೇಲೆ ಸಾಕ್ಷಿ ಹೇಳುವುದಕ್ಕಾಗಿ ಕಳಿಸಲ್ಪಟ್ಟವರಾಗಿದ್ದೇವೆ. ಈ ಕೊನೆ ಕಾಲದಲ್ಲಿ ವಿವಾಹವಾಗುವಂತ ಕನ್ಯೆಯು ಸಿದ್ಧವಾಗಬೇಕಾಗಿದೆ. ಕಾರಣ ವಿವಾಹ ಕಾಲವು ಬಂತು, ತಡ ಮಾಡುವುದಿಲ್ಲ. ದೇವರ ವಾಕ್ಯದಲ್ಲಿ ಹೇಳ್ತದೆ, ಬರುವಾತನು ತಡ ಮಾಡುವುದಿಲ್ಲ, ಆತನು ಸಿದ್ಧವಾಗಿದ್ದಾನೆ. ಯಾವ ಕ್ಷಣದಲ್ಲಿ ಬರ್ತಾನೋ ನಮಗೆ ಗೊತ್ತಿಲ್ಲ. ಲೋಕದ ಮಾನವರ ಪಾಪಕ್ಕಾಗಿ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ಕೊಡಲು 2000 ವರ್ಷಗಳ ಹಿಂದೆ ಗೋದಲಿಯಲ್ಲಿ ಹುಟ್ಟಿ ಬಂದಂತ ದೇವಕುಮಾರನು ವಿವಾಹದ ಸಮಯ ಹತ್ತಿರವಾಗಿದೆ. ಆತನು ಸುರಿಸಿದಂತ ರಕ್ತಕ್ಕೆ, ಕ್ರಯಕ್ಕೆ ಕೊಳ್ಳಲ್ಪಟ್ಟಂತ ಮಾನವರ ಪಾಪದ ಪರಿಹಾರವಾಗಿ ಶುದ್ಧೀಕರಿಸಲ್ಪಟ್ಟು ನೀತಿವಂತರಾಗಿ ಸಿದ್ಧವಾಗಿರುವಂತ ತನ್ನ ಸಭೆ ಎಂಬ ಕನ್ಯೆಯನ್ನು ವರಿಸಲು ಆತನು ಈ ಲೋಕಕ್ಕೆ ಬರುವಂತವನಾಗಿದ್ದಾನೆ. ಆತನು ಜನಿಸಿ 2000 ವರ್ಷಗಳ ಮೇಲಾಯಿತು. ಆತನು ತಡ ಮಾಡುವುದಿಲ್ಲ, ಬೇಗನೆ ಬರುತ್ತಾನೆ. ಆತನು ಬರುವಾಗ ಆತನಿಗೆ ವಿವಾಹವಾಗಬೇಕಾದಂತ ಸಭೆ ಎಂಬ ಕನ್ಯಕೆ ಸಿದ್ಧವಾಗಬೇಕಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ವಿವಾಹದ ಕನ್ಯೆಯನ್ನ ಸಿದ್ಧಪಡಿಸುವಂತ ಕೆಲಸದಲ್ಲಿ ನನ್ನನ್ನು ನಿಮ್ಮನ್ನು ದೇವರು ಕರೆದಿದ್ದಾನೆ. ಆ ದಿನದಲ್ಲಿ ನಮ್ಮ ಕರ್ತವ್ಯವನ್ನ ನಾವು ನಿರ್ವಹಿಸುವುದೇ ಆದ್ರೆ ತಂದೆಯಾದ ದೇವರ ಚಿತ್ತವು ನಮ್ಮಲ್ಲಿ ನೆರವೇರಿ ಈ ಭೂಮಿ ಮೇಲೆ ಯೇಸು ಕ್ರಿಸ್ತನ ಸುರಿಸಿದಂತ ರಕ್ತಕ್ಕೆ
ಸಿಕ್ಕಬೇಕಾದಂತ ಕ್ರಯವೂ ಸಿಕ್ಕಿ ಯಾರ ವಿಷಯದಲ್ಲಿ ಕ್ರಿಸ್ತನು ಹೆಚ್ಚಳ ಪಡುವಂತವನಾಗಿದ್ದಾನೋ ಅಂತ ಹೆಚ್ಚಳವನ್ನ ನಮ್ಮ ಜೀವಿತದಲ್ಲಿ ಸಹ ಆತನು ಪಡುವಂತವನಾಗಿದ್ದಾನೆ. ನಮ್ಮೆಲ್ಲರ ಕುರಿತಾಗಿ ಆತನು ಹೆಚ್ಚಳ ಪಡುವ ಹಾಗೆ ಆ ಸಮಯದಲ್ಲಿ ಆತನ ಮುಂದೆ ನಾವು ನಿಲ್ಲಬೇಕಾದ್ರೆ ಈ ಕೊನೆಯ ಕ್ಷಣಗಳಲ್ಲಿ ನಮ್ಮ ಹೋರಾಟ ಮುಂದುವರಿಯಬೇಕಾಗಿದೆ, ನಮ್ಮ ಸಾಕ್ಷಿ ಮುಂದುವರಿಯಬೇಕಾಗಿದೆ, ನಾವು ಮಾಡಬೇಕಾದಂತ ಸೇವೆ ಮುಂದೆ ನಡೆಯಬೇಕಾಗಿದೆ. ಸ್ನಾನಿಕನಾದಂತ ಯೋಹಾನನ ತತ್ವಗಳನ್ನು, ಯೋಹಾನನ ಆಲೋಚನೆಗಳನ್ನು, ಯೋಹಾನನಿಗೆ ಸಿಕ್ಕಂತ ಸಂದೇಶವನ್ನು ನಾವು ಕೂಡ ಲೋಕದ ಕಟ್ಟ ಕಡೆಗೆ ಸಾರಲ್ಪಡಬೇಕಾಗಿದೆ. ಈಗೋ ಯಾರನ್ನ ಕಳುಹಿಸಲಿ? ಯೆಶಾಯನು ಹೇಳ್ತಾನೆ, ಈಗೋ ನಾನಿದ್ದೇನೆ, ನನ್ನನ್ನ ಕಳುಹಿಸು. ಯೇಸು ಕ್ರಿಸ್ತನ ಜನನದ ಕುರಿತಾಗಿ ಸಂತೋಷ ಪಡುವಂತ ದೇವರ ಮಕ್ಕಳಿಗೆ ಈ ಸಂದೇಶವನ್ನು ಸಮರ್ಪಿಸುತ್ತೇನೆ. ಕೇವಲ ಒಂದು ದಿನದ ಮಟ್ಟಿಗೆ ಸಂತೋಷ ಪಟ್ಟು ಕರ್ತನನ್ನ ಮರೆಯಬೇಡಿರಿ. ಪ್ರತಿದಿನವೂ ಯೇಸು ಕ್ರಿಸ್ತನು ನಿಮ್ಮ ಹೃದಯದಲ್ಲಿ ಹುಟ್ಟಲಿ. ಕ್ರಿಸ್ತನಿಗಾಗಿ ಒಂದು ಆತ್ಮವನ್ನ ದೇವರ ರಾಜ್ಯಕ್ಕೆ ಸಿದ್ಧಪಡಿಸುವಂತ ಹೋರಾಟ ಈ ಹೊತ್ತೇ ನಿಮ್ಮ ಹೃದಯದಲ್ಲಿ ಪ್ರಾರಂಭವಾಗಲಿ. ಹಾಗೆ ಮಾಡುವುದಾದರೆ ಕ್ರಿಸ್ತನು ಬರುವಾಗ ಆತನು ಎದುರು ನೋಡ್ತಿರುವ ಆ ಪರಿಶುದ್ಧವೆಂಬ ಸಭೆಯೆಂಬ ತನ್ನ ಮೊದಲಿಗಿತ್ತಿ ಸಿದ್ಧವಾಗಿರ್ತಾಳೆ. ಆ ಹೊತ್ತು ಈ ದಿನ ನಾವು ಹೆಚ್ಚಳ ಪಡುವ ಹಾಗೆ, ಈ ದಿನ ನಾವು ಸಂತೋಷ ಪಡುವ ಹಾಗೆ, ಈ ದಿನ ಹರ್ಷಿಸುವ ಹಾಗೆ, ಉಲ್ಲಾಸಿಸುವ ಹಾಗೆ ನನ್ನ ಮತ್ತು ನಿಮ್ಮ ಕುರಿತಾಗಿ ಇಡೀ ಪರಲೋಕ ಸಂತೋಷಿಸುವಂತದ್ದಾಗಿದೆ. ಆ ಪರಲೋಕದಲ್ಲಿ, ಆ ಸಂತೋಷದಲ್ಲಿ ನಾನು ಮತ್ತು ನೀವು ಭಾಗಿಗಳಾಗಲಿಕ್ಕೆ ಸಾಧ್ಯವಾಗಿದೆ. ಹಾಗಾಗುವಂತೆ ದೇವರು ತನ್ನ ಆತ್ಮನನ್ನ ತನ್ನ ಸಭೆಯ ಮೇಲೆ ಸುರಿಸಲಿ. ಇವತ್ತು ಕ್ರೈಸ್ತ ಜಗತ್ತಿನಲ್ಲಿ ಯೇಸು ಕ್ರಿಸ್ತನ ಜನನದ ಕುರಿತಾದಂತ ಸಂಭ್ರಮದಲ್ಲಿ ಮುಳುಗಿರುವಂತ ಕ್ರೈಸ್ತ ಮಂದಿಯ ಮೇಲೆ ದೇವರ ಆತ್ಮನು ಕಾರ್ಯ ಮಾಡಲಿ. ಈ ಕ್ರಿಸ್ತನ ಜನನದ ಈ ಶುಭ ಸಂದೇಶ ಯೇಸು ಕ್ರಿಸ್ತನ ಬರೋಣದ ಮೂರನೆಯ ದೂತನ ಸಂದೇಶವಾಗಿ ಜನರಿಗೆ ಸಾರಲ್ಪಡಲಿ. ಕೊನೆಯ ಸಂದೇಶಗಳು, ಎಚ್ಚರಿಕೆಗಳು ಈ ಲೋಕದ ಕಟ್ಟ ಕಡೆಯಲ್ಲಿ ವಾಸವಾಗಿರುವ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಮುಟ್ಟುವಂತಾಗಲಿ. ಕ್ರಿಸ್ತನ ವಿವಾಹ ಕಾಲದಲ್ಲಿ ಆತನಿಗಾಗಿ ಸಿದ್ಧವಾದಂತ ವಿವಾಹದ ಕನ್ಯೆಯು, ಸಭೆ ಎಂಬ ಮೊದಲಿಗಿತ್ತಿಯು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ಸಿದ್ಧವಾಗಿರುವಂತೆ ದೇವರು ನಮ್ಮ ಮುಖಾಂತರವಾಗಿ ಕಾರ್ಯ ಮಾಡಲಿ. ಇದು ನನ್ನ ಪ್ರಾರ್ಥನೆ ಆಗಿದೆ. ಹಾಗೆ ಮಾಡುವ ಹಾಗೆ ಕರ್ತನು ತನ್ನ ವಾಗ್ದಾನದ ಪ್ರಕಾರವಾಗಿ ತನ್ನ ಹಿಂಗಾರು ಮಳೆಯನ್ನ ಎಲ್ಲಾ ಮನುಷ್ಯರ ಮೇಲೆ, ವಿಶೇಷವಾಗಿ ದೇವರ ಸಭೆಯ ಮೇಲೆ, ವಿಶ್ವಾಸಗಳ ಮೇಲೆ ಸುರಿಸಿ ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆಗೂ, ಮಕ್ಕಳ ಮನಸ್ಸನ್ನು ದೇವರ ಕಡೆಗೂ ತಿರುಗಿಸಿ ಆತನ ರಾಜ್ಯದಲ್ಲಿ ನಾವೆಲ್ಲರೂ ಸಿದ್ಧವಾಗಿರುವಂತೆ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಹಾಗೆ ಪ್ರಾರ್ಥನೆ ಮಾಡುವುದಕ್ಕಾಗಿ ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಹಿರಿಯರಂತ ಇವಲಿ ನಮ್ಮವರಿದ್ದಾರೆ, ಅವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ವಂದಿಸ್ತಾ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕದ ಒಡೆಯನಾದಂತ ನಮ್ಮ ಸ್ವರ್ಗೀಯ ತಂದೆಯ ದೇವರೇ, ನಿನ್ನ ಮಗನು ರಕ್ಷಕನ ಮೂಲಕ ನಮಗೆ ರಕ್ಷಣೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಸ್ತೋತ್ರಪ್ಪ. ಪರಿಶುದ್ಧಾತ್ಮ ದೇವರೇ, ನಿನ್ಗೆ ಸ್ತೋತ್ರಪ್ಪ. ಪರಿಶುದ್ಧಾತ್ಮನ ಕಾರ್ಯವು ನಮ್ಮ ಜೀವಿತದಲ್ಲಿ ನೆರವೇರಲಿ ಎಂದು ಬೇಡಿಕೊಳ್ಳುತ್ತೇನೆ ಕರ್ತನೆ. ಅಪ್ಪ, ಈ ಮುಂಜಾನೆಗಾಗಿ ಸ್ತೋತ್ರ, ಈ ಹೊಸ ದಿನಕ್ಕಾಗಿ ಸ್ತೋತ್ರ ರಾಜ. ಹೊಸ ದಿನವನ್ನು ಕೊಟ್ಟು ಹೊಸ ಕೃಪೆಯನ್ನು ನಮ್ಮ ಮೇಲೆ ಸುರಿಸಿದಕ್ಕಾಗಿ ಸ್ತೋತ್ರ ರಾಜ. ಈ ಕೃಪಾ ಕಾಲದಲ್ಲಿ ಕರ್ತನೆ, ನಮ್ಮನ್ನು ನಾವು ಅರಿತುಕೊಂಡವರಾಗಿ ಕರ್ತನೆ, ನಿನ್ನನ್ನು ಸ್ವಾಮಿ ತಿಳಿಸಲು, ನಿನ್ನನ್ನು ಅರಿತುಕೊಂಡು ನೀನ್ ಯಾರೆಂಬುದನ್ನು ಈ ಲೋಕದಲ್ಲಿ ನಾವು ತಿಳಿಸುವವರಾಗಿರುವಂತೆ ನಮ್ಮನ್ನು ಆಶೀರ್ವದಿಸು, ಆರಿಸಿಕೊ ಕರ್ತನೆ. ಹೌದು ಕರ್ತನೆ, ನಾವು ಪಾಪಿಗಳಾಗಿದ್ದಾಗ್ಯೂ ನೀನು ಪರಲೋಕದಿಂದ ಇಳಿದು ಬಂದು ನಮಗೋಸ್ಕರ ಪ್ರಾಣ ಕೊಟ್ಟು ನಮಗೋಸ್ಕರ ರಕ್ತ ಸುರಿಸಿ ನಿನ್ನ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡಿದ್ದಿ ಸ್ವಾಮಿ. ನಿನಗೆ ಸ್ತೋತ್ರಪ್ಪ. ಭೂಲೋಕದ ರಾಜನು ನೀನು, ಪರಲೋಕದ ರಾಜನು ನೀನು, ರಾಜಾದಿ ರಾಜನು, ದೇವಾದಿ ದೇವನು ನೀನಪ್ಪ. ನಿನಗೆ ಸ್ತೋತ್ರಪ್ಪ.
ಇಂಥ ದೇವರು ನೀನು ಈ ಭೂಲೋಕಕ್ಕೆ ಇಳಿದು ಬಂದು ನಮ್ಮಂತ ದುಷ್ಟ ಪಾಪಿಗಳನ್ನು ರಕ್ಷಿಸಲು ಸುಗ ನಿನ್ನ ರಕ್ತವನ್ನೇ ಸುರಿಸಿದ ದೇವರು ನೀನಪ್ಪ. ಅದರಂತೆ ಕರ್ತನೆ ನಮ್ಮ ಪಾಪಗಳು ಪರಿಹಾರವಾಗಿದೆ ಎಂದು ನಂಬುತ್ತೇನೆ ಸ್ವಾಮಿ. ನಮ್ಮ ಪಾಪಗಳು ಪರಿಹಾರವಾಗಿದ್ದಕ್ಕಾಗಿ ಸ್ತೋತ್ರ. ನಿನ್ನ ರಕ್ತಕ್ಕಾಗಿ ಸ್ತೋತ್ರ ಸ್ವಾಮಿ. ನೀನು ಹೇಗೆ ಮೃತ್ಯುಂಜಯನಾಗಿ ಎದ್ದಿ ಅದೇ ರೀತಿಯಲ್ಲಿ ಕರ್ತನೆ ನಾವು ಕೂಡ ನೀನು ಬರುವಾಗ ನಿನ್ನ ಶಬ್ದದಲ್ಲಿ ಕೇಳುವಾಗ ತಕ್ಷಣ ನಾವು ನಿನ್ನ ಬಳಿಗೆ ಸೇರುವಂತೆ ನಮ್ಮನ್ನು ಪರಿಶುದ್ಧರನ್ನಾಗಿ ನೀತಿವಂತರನ್ನಾಗಿ ಮಾಡು ಸ್ವಾಮಿ. ನೀನಿಲ್ದೆ ನಾವೇನು ಮಾಡಲಾರವು. ಹೌದು ಕರ್ತನೆ, ನೀನು ಬಂದದಕ್ಕಾಗಿಯೇ ಈ ಭೂಲೋಕಕ್ಕೆ ಬಂದದಕ್ಕಾಗಿಯೇ ನಮ್ಮ ಪಾಪಗಳು ಪರಿಹರಿಸಲ್ಪಟ್ಟಿವೆ, ನಮ್ಮ ದ್ರೋಹಗಳು ಅಳಿಸಲ್ಪಟ್ಟಿದೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೇಗೆ ಯೋಹಾನನು ಬಂದು ನಿನ್ನನ್ನು ಪರಿಚಯಿಸಿದನು, ನೀನು ಯಾರೆಂಬುದನ್ನು ತಿಳಿಸಲ್ಪಟ್ಟನು, ಅದೇ ರೀತಿಯಲ್ಲಿ ಕರ್ತನೆ ನಾವು ಕೂಡ ತಿಳಿಯದ ಜನರಿಗೆ ತಿಳಿಯಪಡಿಸುವಂತೆ ನೀನು ಕ್ರಿಸ್ತನು ಯಾರು, ಆತನು ಏನಕ್ಕಾಗಿ ಈ ಲೋಕಕ್ಕೆ ಬಂದನು, ತನ್ನ ಸ್ಥಾನಮಾನ ಎಲ್ಲವನ್ನು ಬಿಟ್ಟು ಈ ಲೋಕಕ್ಕೆ ಬಂದಿದ್ದು ಏನಕ್ಕಾಗಿ, ಯಾರ ಪಾಪಗಳನ್ನು ಕ್ಷಮಿಸುವುದಕ್ಕೋಸ್ಕರ ಬಂದನು ಎಂಬುದನ್ನು ಅರಿವು ಮೂಡಿಸುವಂತೆ ಪ್ರತಿಯೊಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡು ಕರ್ತನೆ. ಅಪ್ಪ, ನೀನು ನಮಗೋಸ್ಕರ ಮಾಡಿದ ಯಜ್ಞಕ್ಕಾಗಿ ಸ್ತೋತ್ರ ರಾಜ. ಅಂದು ನೀನು ಬರದಿದ್ದರೆ ಇಂದು ನಾವು ಯಾವ ಸ್ಥಿತಿಯಲ್ಲಿ ಇರಬೇಕಾಯ್ತು? ನಾವು ಪಡಬೇಕಾದಂತ ಎಲ್ಲಾ ಕಷ್ಟಗಳನ್ನು ನೀನು ಪಟ್ಟು ಆ ಸ್ಥಿತಿಯನ್ನು ನಮ್ಮ ನರಕಕ್ಕೆ ಹೋಗದ ಹಾಗೆ ನಮ್ಮನ್ನು ಕಾಯ್ದು ಕಾಪಾಡಿದ ನನ್ನ ಒಡೆಯನೇ, ನಮ್ಮ ವಿಮೋಚಕನೇ, ನಮ್ಮ ಬಂಡೆ, ನಮ್ಮ ಕೋಟೆ, ನಮ್ಮ ದುರ್ಗವಾಗಿರುವ ಆತನೇ, ನಮ್ಮ ದೇವರೇ, ನಮ್ಮ ಆಶ್ರಯ ಗಿರಿಯೇ, ನಮ್ಮ ರಕ್ಷಣೆಯ ಕೊಂಬೆ, ನಮಗೆ ವಿಮೋಚಕನು ಗುರಾಣಿಯಾಗಿರುವ ಆತನೇ, ನಿನಗೆ ಸ್ತೋತ್ರಪ್ಪ. ದುಷ್ಟರು ಅಯೋಗ್ಯರಾಗಿದ್ದ ನಮ್ಮನ್ನು ನಿನ್ನ ರಾಜ್ಯಕ್ಕೆ ಸೇರಿಸುವ ಮಟ್ಟಿಗೆ ನಮ್ಮನ್ನು ರಕ್ಷಿಸಿದ್ದೇವೆ, ನಿನಗೆ ಸ್ತೋತ್ರ. ಅದೇ ರಕ್ಷಣೆಯ ಮಾರ್ಗವನ್ನು ತಿಳಿಯದವರಿಗೆ ನಾವು ತಿಳಿಯಪಡಿಸುವಂತೆ ನಮ್ಮ ಜ್ಞಾನ ನೇತ್ರಗಳನ್ನು ತೆರೆಯ ಮಾಡು. ನಮ್ಮ ಪಾಪಗಳನ್ನು ಕ್ಷಮಿಸಿ ಇತರರ ಪಾಪಗಳನ್ನು ಕ್ಷಮಿಸಲ್ಪಡುವಂತೆ ನಿನ್ನನ್ನು ಅರಿವು ಮೂಡಿಸಿ, ನೀನು ಯಾರೆಂಬುದನ್ನು ತಿಳಿಸಿ ನಾವು ಈ ಲೋಕದಲ್ಲಿ ಕಾರ್ಯ ಮಾಡುವಂತೆ ನಮ್ಮನ್ನು ಸ್ವಾಮಿ ಎಚ್ಚರಿಸು ಸ್ವಾಮಿ. ಜ್ಞಾಪಕ ಪಟ್ಟಿಯಲ್ಲಿರಿಸು ಕರ್ತನೆ, ನಿನಗೆ ಸ್ತೋತ್ರ. ಯೋಹಾನನು ಮಾಡಿದ ಕಾರ್ಯವನ್ನು ನಾವು ಕೂಡ ಮಾಡುವವರಾಗಿ ಕರ್ತನೆ ನಮ್ಮ ಜೀವಿತಗಳನ್ನು ನಿನ್ನ ಕೈಗಳಿಗೆ ಒಪ್ಪಿಸಿಕೊಡುತ್ತೇವೆ. ನೀನು ಕಾರ್ಯ ಸಿದ್ಧಿ ಮಾಡು, ಜ್ಞಾನೋದಯ ಕೊಡು ಸ್ವಾಮಿ. ನಾವು ಯಾವುದನ್ನು ಮರೆಯದೆ ಕರ್ತನೆ ನಿತ್ಯವೂ ಪ್ರತಿ ಕ್ಷಣವೂ ನೀನು ಮಾಡಿದ ಉಪಕಾರಗಳನ್ನು ನೆನೆಸಿ ಕರ್ತನೆ ಈ ಭೂಲೋಕಕ್ಕೆ ಬಂದ ಆತನೇ ಅದನ್ನು ತಿಳಿಯಪಡಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ಇದನ್ನು ಜ್ಞಾಪಕ ಪಡಿಸಿದ ಪಾಸ್ಟರ್ ಅವ್ರಿಗಾಗಿ ಸ್ತೋತ್ರ ಸ್ವಾಮಿ. ಆ ಜ್ಞಾಪಕವು ನಿರಂತರವಾಗಿ ನಾವಿಟ್ಟುಕೊಂಡು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಾವು ಕೂಡ ನಮ್ಮ ಪಾಪ ಕ್ಷಮಾಪಣೆ ಹೊಂದಿ ಮತ್ತೊಬ್ಬೊಬ್ಬರ ಪಾಪ ಕ್ಷಮಾಪಣೆಗೆ ಪಾತ್ರರಾಗುವಂತೆ ಸಹಾಯ ಮಾಡು ಸ್ವಾಮಿ. ಈ ಭೂಲೋಕಕ್ಕೆ ಇಳಿದು ಬಂದ ನನ್ನ ಒಡೆಯನೇ ನಿನಗೆ ಸ್ತೋತ್ರ. ಕತ್ತಲಾದ ಜೀವಿತಗಳಿಗೆ ಬೆಳಕು ಕೊಟ್ಟ ಆತನೇ ನಿನಗೆ ಸ್ತೋತ್ರ ಅಪ್ಪ. ಅಪ್ಪ, ನಿನ್ನನ್ನು ಏನ್ ಮಾಡ್ಬೇಕು, ಎಷ್ಟು ಸ್ತುತಿಸ್ಬೇಕು, ಎಷ್ಟು ಕೊಂಡಾಡಿದರೂ ಸಾಲದು ಸ್ವಾಮಿ. ಕೋಟ್ಯಾನ್ ಕೋಟಿ ಸ್ತೋತ್ರ ರಾಜ, ಕೋಟ್ಯಾನ್ ಕೋಟಿ ಸ್ತೋತ್ರ ಉಂಟಾಗಲಿ ಒಡೆಯ. ನೀನು ಮಾಡಿದ ಮಹೋಪಕಾರ ನಮ್ಮ ಜೀವಿತಗಳು ನಿರಂತರವಾದ ರಾಜ್ಯಕ್ಕೆ ಸೇರಿಸುವಂತೆ ಮಾಡಿದೆಯಲ್ಲಪ್ಪ. ಯಾರು ಮಾಡಲಾಗದ ಕಾರ್ಯವನ್ನು ನೀನು ಮಾಡಿ ಮುಗಿಸಿದ್ಯಪ್ಪ, ನಿನ್ಗೆ ಸ್ತೋತ್ರ. ನೀನು ವಾಗ್ದಾನ ಮಾಡಿ ಬಿಟ್ಟಿದ್ಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ವಾಗ್ದಾನವು ನೆರವೇರು. ಹೌದು ಸ್ವಾಮಿ, ನಿನ್ನ ವಾಗ್ದಾನದಂತೆ ಕರ್ತನೆ ನಾವು ಪವಿತ್ರರಾಗಿ ನೀತಿವಂತರಾಗಿ ನೀನು ಕೊಟ್ಟ ಕೆಲಸವನ್ನು ನಾವು ಕೂಡ ನಮ್ಮ ಜೀವಿತದಲ್ಲಿ ಮುಗಿಸಿ ನಿನ್ನ ರಾಜ್ಯಕ್ಕೆ ಸೇರಿಸಿಕೊಳ್ಳುವಂತೆ ಪ್ರತಿಯೊಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡು ಕರ್ತನೆ, ನಿನ್ಗೆ ಸ್ತೋತ್ರಪ್ಪ.
ನಾವು ಈ ಭೂಲೋಕದ ಚಿಂತೆಯಲ್ಲಿ ಮಗ್ನರಾಗದೆ ಈ ಭೂಲೋಕದವರಂತೆ ನಾವು ಇರದೆ ಕರ್ತನೆ, ಆ ಭೂಲೋಕದವರನ್ನು ಪರಲೋಕ ರಾಜ್ಯಕ್ಕೆ ಹಾದಿ ಮಾಡುವಂತೆ ನಮ್ಮನ್ನು ಕಾಯ್ದು ಕಾಪಾಡು, ಎಚ್ಚರಿಸು ಕರ್ತನೆ. ನಿನಗೆ ಸ್ತೋತ್ರಪ್ಪ. ಪರಿಶುದ್ಧಾತ್ಮ ದೇವರೇ, ಪ್ರತಿಯೊಬ್ಬೊಬ್ಬರ ಹೃದಯದಲ್ಲೂ ಕಾರ್ಯ ಮಾಡು. ಪರಿಶುದ್ಧಾತ್ಮನಿಂದ ತುಂಬಿಸು ಸ್ವಾಮಿ. ನಮ್ಮ ದೇಹವು ನಿನ್ನ ಆಲಯವಾಗಿರುವುದರಿಂದ ದೇಹಾತ್ಮಗಳನ್ನು ಪರಿಶುದ್ಧವಾಗಿಟ್ಟುಕೊಂಡು ಇತರರನ್ನು ಪರಿಶುದ್ಧಗೊಳಿಸುತ್ತಾ ನಿನ್ನ ರಾಜ್ಯಕ್ಕೆ ನಾವು ಸಿದ್ಧರಾಗುವಂತೆ ಬದ್ಧರಾಗುವಂತೆ ಕಾಯ್ದು ಕಾಪಾಡು ನನ್ನ ಒಡೆಯ. ನಿನಗೆ ಸ್ತೋತ್ರಪ್ಪ. ನೀನು ಕೊಟ್ಟ ಪ್ರತಿಯೊಂದೊಂದು ಸಹಾಯಗಳಿಗಾಗಿ ಸ್ತೋತ್ರಪ್ಪ. ಜೀವ ಬಾಧ್ಯರ ಪಟ್ಟಿಯಲ್ಲಿರಿಸಿದೆಯಲ್ಲ, ನಿನ್ನ ಉದ್ದೇಶವು ಕರ್ತನೆ, ನಾವು ಇನ್ನೂ ಏನೇನು ಕಾರ್ಯಗಳನ್ನು ಮಾಡಬೇಕಾಗಿದೆಯೋ ಅದನ್ನು ಅರ್ಥಕೊಂಡು ನಮ್ಮ ಜೀವಮಾನ ಕಾಲದಲ್ಲಿ ಕರ್ತನೆ ನಾವು ನಿರಂತರವಾದ ರಾಜ್ಯಕ್ಕೆ ಸೇರಿಸುವ ಮಟ್ಟಿಗೆ ನಾವು ಮಾತ್ರವಲ್ಲ, ತಿಳಿಯದವರನ್ನು ತಿಳಿಯಪಡಿಸಿ ನಿನ್ನ ರಾಜ್ಯಕ್ಕೆ ಅವರನ್ನು ಕರೆದು ಕರ್ತನೆ ಸೇರಿಸಿಕೊಳ್ಳುವಂತೆ ನಮ್ಮ ಜ್ಞಾನ ನೇತ್ರಗಳನ್ನು ತೆರೆ ಸ್ವಾಮಿ. ನಿನ್ಗೆ ಸ್ತೋತ್ರ. ಪರಿಶುದ್ಧಾತ್ಮ ದೇವರೇ, ನಿನ್ಗೆ ಸ್ತೋತ್ರಪ್ಪ. ಪ್ರತಿಯೊಬ್ಬೊಬ್ಬರಲ್ಲೂ ಕಾರ್ಯ ನಡೆಸು ಸ್ವಾಮಿ. ನೀನು ಮಾಡಿದ ಮಹೋಪಕಾರ ಜೀವಿತದಲ್ಲಿ ಕರ್ತನೆ ನಿರಂತರವಾದ ರಾಜ್ಯಕ್ಕೆ ಸೇರಿಸುವವನಾಗಿದ್ದಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಂದು ಕಂಡರಿಯಲಾರದ ಲೋಕಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗ್ತಾ ಇದೀಯ ಕರ್ತನೆ. ನಾವು ಏನ್ ಮಾಡ್ಬೇಕು, ಎಷ್ಟು ನಮ್ಮನ್ನೇ ನಾವು ಸಮರ್ಪಿಸಿಕೊಡುತ್ತೇವೆ ಕರ್ತನೆ. ಅಪ್ಪ, ನೀನು ವಾಕ್ಯದ ಬೆಳಕಲ್ಲಿ ನಮ್ಮನ್ನು ನಡೆಸಿ ತಿಳಿಯದವರಿಗೆ ತಿಳಿಯಪಡಿಸಿ ಅವರು ನಮ್ಮ ಜೊತೆಗೆ ಅವರನ್ನು ಕರೆದು ನಿನ್ನ ರಾಜ್ಯಕ್ಕೆ ಸೇರಿಸಿಕೊಳ್ಳುವಂತೆ ನಮ್ಮನ್ನು ಕಾಯ್ದು ಕಾಪಾಡುತ್ತೇವೆ. ಆತ್ಮಗಳ ಸಂರಕ್ಷಣೆ ಕೊಡು, ಆತ್ಮಗಳನ್ನು ಕೊಡು ಕರ್ತನೆ. ನಿನಗೆ ಸ್ತೋತ್ರಪ್ಪ. ಎಷ್ಟು ದೊಡ್ಡ ಉಪಕಾರವನ್ನು ನಮ್ಮ ಜೀವಿತದಲ್ಲಿ ಮಾಡಿದ್ಯಾ. ಈ ಭೂಲೋಕದಲ್ಲಿ ಸರ್ವವನ್ನು ಉಂಟು ಮಾಡಿ ಮನುಷ್ಯನಿಗೆ ಬೇಕಾದದ್ದೆಲ್ಲವನ್ನು ಉಂಟು ಮಾಡಿ ಕೊಟ್ಟು ಸಂತೋಷ ಪಡಿಸಿ ಸಂತೋಷವಾಗಿರ್ಲಿ, ಕರ್ತನಲ್ಲಿ ಸಂತೋಷಿಸಿರಿ ಅಂತ ಹೇಳಿದ್ಯಲ್ಲಪ್ಪ. ಅದೇ ರೀತಿ ಅನ್ಯರನ್ನು, ನಾವು ತಿಳಿಯದವರನ್ನು, ತಿಳಿದು ತಪ್ಪು ಮಾಡುತ್ತಾ ಇರುವವರನ್ನು ಪ್ರತಿಯೊಬ್ಬೊಬ್ಬರನ್ನು ಎಚ್ಚರಿಸುತ್ತಾ ಒಬ್ಬರಿಗೊಬ್ಬರು ಎಚ್ಚರಿಸಿ ಪಡುತ್ತಾ ನಿನ್ನ ರಾಜ್ಯಕ್ಕೆ ನಾವು ಸಿದ್ಧರಾಗುವಂತೆ ನಮ್ಮನ್ನು ನಡೆಸುತ್ತಾನೆ. ನಡೆಸುವಾತನು ನೀನು, ಕಾಯುವಾತನು ನೀನು, ಸರ್ವಕ್ಕೂ ಯೋಗ್ಯನು ನೀನೆ ಸ್ವಾಮಿ. ನಿನ್ಗೆ ಸ್ತೋತ್ರಪ್ಪ. ಅಪ್ಪ, ನಿನ್ಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವ ಆತನೇ, ಸ್ತುತಿಗೆ ಯೋಗ್ಯನೇ. ನಿನ್ಗೆ ಸ್ತೋತ್ರಪ್ಪ. ಪರಿಶುದ್ಧ ಆತ್ಮನಿಂದ ತುಂಬಿರುವ ಆತನೇ, ನಮ್ಮನ್ನು ತುಂಬಿಸು. ನಿನ್ನ ರಾಜ್ಯಕ್ಕೆ ನಾವು ಸೇರಿಕೊಳ್ಳುವಂತೆ ಯೋಹಾನನು ಹೇಗೆ ಎಚ್ಚರಿಕೆ ನೀಡಿದ್ದಾನೆ, ಅದೇ ರೀತಿಯಲ್ಲಿ ನಾವು ಕೂಡ ಒಬ್ಬರಿಗೊಬ್ಬರು ಎಚ್ಚರಿಸಪಡುತ್ತಾ ನಿನ್ನ ರಾಜ್ಯಕ್ಕೆ ನಾವು ಸಿದ್ಧರಾಗುವಂತೆ ನೀನು ನಮ್ಮನ್ನು ಕಾಯ್ದು ಕಾಪಾಡು ದೇವರೇ. ನಿನಗೆ ಸ್ತೋತ್ರಪ್ಪ. ಸ್ತೋತ್ರ ರಾಜ. ಕೊನೆಯ ಕಾಲದಲ್ಲಿ ನಾವು ಇದ್ದೇವೆ ಸ್ವಾಮಿ. ಹೌದು ಕರ್ತನೆ, ಈ ಕೊನೆಯ ಕಾಲದಲ್ಲಾದರೂ ನಾವು ಬಾರದಿರೋರು ಬಂದು ನಿನ್ನನ್ನು ಸ್ತುತಿಸ್ತಾ ಪರಿಶುದ್ಧರಾಗಿ ನೀತಿವಂತರಾಗಿ ಜೀವಿಸುವಂತೆ ನಿನ್ನ ಆತ್ಮನ ಸಹಾಯ ಕೊಡು. ಒಬ್ಬರು ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ನೀನು ಬಂದಂತೆ ನಿನ್ನಲ್ಲಿ ನಂಬಿಕೆ ಉಳ್ಳವರು ಎಲ್ಲರೂ ನಿತ್ಯ ಜೀವ ಕೊಡ್ತೇನೆಂದು ಹೇಳಿದೆಯಲ್ಲ. ಅದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಪರಿಚಯಿಸಿ ನಿನ್ನಲ್ಲಿ ನಂಬಿಕೆ ಇಟ್ಟು ನಿನ್ನ ರಾಜ್ಯಕ್ಕೆ ಸೇರಿಸಿಕೊ ರಾಜ. ಅಪ್ಪ, ನಿನ್ಗೆ ಸ್ತೋತ್ರಪ್ಪ. ಅಲ್ಪ ಕಾಲದಲ್ಲಿದ್ದೇವೆ, ಹೌದು ಕರ್ತನೆ. ಅಲ್ಪ ಕಾಲದಲ್ಲಿ ಆ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ನಿನಗಾಗಿ ಜೀವಿಸಿ ನಿನ್ನ ಸ್ವರ್ಗಕ್ಕೆ ನೀನು ಹೇಗೆ ವಾಗ್ದಾನ ಮಾಡಿದ್ಯೋ, ನಾನಿರುವಲ್ಲಿ ನೀವಿರ್ಬೇಕು ಅಂತ ಹೇಳಿದ್ಯೋ, ಅದರಂತೆ ನಾವು ಕೂಡ ಎಚ್ಚರಿಕೆಯಿಂದ ಒಬ್ಬರಿಗೊಬ್ಬರು ಎಚ್ಚರಿಸುತ್ತಾ ನಿನ್ನ ಜೊತೆ ನಾವು ಸೇರಿಕೊಳ್ಳುವಂತೆ
ನಿನ್ನ ಆತ್ಮನಿಂದ ನಮ್ಮನ್ನು ತುಂಬಿಸಿ ನಡೆಸಪ್ಪ. ಈ ಸಭೆಯನ್ನು ಆಶೀರ್ವಸು, ಅಭಿವೃದ್ಧಿ ಪಡಿಸು ಸ್ವಾಮಿ. ಸಭೆಯ ಪಾಲಕರನ್ನು ಆಶೀರ್ವಸು. ಅವರು ಇನ್ನೂ ಹೆಚ್ಚಾದ ರೀತಿಯಲ್ಲಿ ನಮ್ಮನ್ನು ಎಚ್ಚರಿಸುತ್ತ ಪ್ರತಿಯೊಬ್ಬೊಬ್ಬರನ್ನು ನಾವು ಅರ್ಥಕೊಂಡವರಾಗಿ ನಾವು ಒಬ್ಬರಿಗೊಬ್ಬರು ಎಚ್ಚರಿಸ್ತಾ ನಿನ್ನ ರಾಜ್ಯಕ್ಕೆ ಸೇರಿಸಿಕೊಳ್ಳುವಂತೆ ನಿನ್ನ ಆತ್ಮನ ಸಹಾಯ ನೀಡು. ಸೇರಿ ಬಂದಿರುವ ಎಲ್ಲರನ್ನು, ಬಾರದಿರುವವರನ್ನು ನೀನು ಸಭೆಗೆ ಸೇರಿಸು ಕರ್ತನೆ. ಎಲ್ಲರೂ ನಿನ್ನನ್ನು ಸ್ತುತಿಸ್ಬೇಕು, ಕೊಂಡಾಡ್ಬೇಕು, ಘನಪಡಿಸ್ಬೇಕು ರಾಜ. ಯಾಕಂದ್ರೆ ನಮ್ಮ ರಕ್ಷಣೆಗೆ ನೀನು ಬಂದಾತನು. ಬರೀ ಸೃಷ್ಟಿ ಮಾಡಿ, ಸೃಷ್ಟಿ ಕಾರ್ಯವನ್ನೆಲ್ಲ ಮಾಡಿ ನಮ್ಗೆ ಕೊಟ್ಟಿದ್ದಲ್ಲದೆ ನಮ್ಮ ರಕ್ಷಣೆಯನ್ನು ನೀನು ಮಾಡಿ ನಿನ್ನ ರಾಜ್ಯಕ್ಕೆ ಸೇರಿಸಿಕೊಳ್ಳುತ್ತಿದ್ದೀಯ. ಅದಕ್ಕಾಗಿ ಸ್ತೋತ್ರ. ನೀನು ಮಾಡಿದ ವಾಗ್ದಾನಕ್ಕಾಗಿ ಸ್ತೋತ್ರ. ನೀನು ಮಾಡಿದ ಪ್ರತಿಯೊಂದೊಂದು ಕ್ಷಣ ಕ್ಷಣವು ಮಾಡುತ್ತಿರುವ ಉಪಕಾರಗಳಿಗಾಗಿ ಸ್ತೋತ್ರ ರಾಜ. ಸ್ತೋತ್ರ ಕರ್ತನೆ, ಸ್ತೋತ್ರ. ಪ್ರತಿಯೊಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ನಡೆಸಿರ್ತಾನೆ. ನಾವು ಕೂಡ ನಿನ್ನಂತೆ ಪರಿಶುದ್ಧರಾಗಿ ನೀತಿವಂತರಾಗಿ ಜೀವಿಸುವಂತೆ ನಿನ್ನ ಆತ್ಮನ ಸಹಾಯ ಕೊಟ್ಟು ನಡೆಸು. ನಿನ್ನ ಚಿತ್ತ ನೆರವೇರಲಿ ಸ್ವಾಮಿ. ಒಬ್ಬರು ನಾಶವಾಗದೆ ನಿನ್ನಂತೆ ಆಗುವಂತೆ ಸಹಾಯ ಮಾಡು ಅಪ್ಪ. ನಿನ್ಗೆ ಸ್ತೋತ್ರ, 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 ಸ್ತೋತ್ರ ಕರ್ತನೆ. ಯೇಸು ನಾಮದಲ್ಲಿ ಬೇಡಿ ಬಂದಿದ್ದೇನೆ ಸ್ವಾಮಿ. ಆಮೆನ್. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಪ್ರಾರ್ಥನೆಗಾಗಿ ಹಿರಿಯರಾದಂತ ಇವಿಲನ್ ಅಮ್ಮ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಮುಕ್ತಾಯಕ್ಕೆ ನಾವು ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ಇದ್ರೆ ದಯಮಾಡಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪಾಸ್ಟ್ರೆ, ನನ್ಗೋಸ್ಕರ ಪ್ರಾರ್ಥನೆ ಮಾಡಿ ಪಾಸ್ಟ್ರೆ. ಡೆಂಜಿಲ್ದ ಒಂದು ಲೋನ್ ಸ್ಯಾಂಕ್ಷನ್ ಆಗ್ಬೇಕು, ಅದಕ್ಕೋಸ್ಕರ ಒಂದು ಪ್ರಾರ್ಥನೆ ಮಾಡಿ ಪಾಸ್ಟ್ರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶವನ್ನು ಅದರಲ್ಲಿರುವಂತಹ ಸಮಸ್ತವನ್ನು ಸೃಷ್ಟಿಸಿ ಸಕಲ ಜೀವಿಗಳಿಗೂ ಒಡೆಯನಾದಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಕೃಪೆಯಿಂದ ನಿನ್ನ ಮಕ್ಕಳಾದ ನಮ್ಮನ್ನು ಎಚ್ಚರಪಡಿಸಿ, ನಿನ್ನ ಮಕ್ಕಳಾದ ನಮಗೆ ನಿನ್ನ ಕೃಪೆಯನ್ನು ದಯಪಾಲಿಸಿ ನಾವು ನಿನ್ನ ಸಂದೇಶವನ್ನು ಕೇಳುವಂತೆ ನಿನ್ನನ್ನು ಆರಾಧಿಸುವಂತೆ ಕೊಟ್ಟಂತೆ ಕೃಪೆಗಾಗಿ ಸ್ತೋತ್ರಪ್ಪ. ತಲೆವಾಗಿ ಬಂದಂತ ಮಂದಿಗಾಗಿ ಸ್ತೋತ್ರ. ನಿನ್ನ ಕೃಪೆ ನಮ್ಮ ಮೇಲಿರ್ಲಿ ಸ್ವಾಮಿ. ಸ್ನಾನಿಕನಾದ ಯೋಹಾನನ ಮುಖಾಂತರವಾಗಿ ಸ್ವಾಮಿ ಯೇಸು ಕ್ರಿಸ್ತನ ಮರಣವನ್ನ ಹೇಗೆ ಆತನು ಈ ಲೋಕದಲ್ಲಿ ಸ್ವಾಮಿ ಮುಂಚಿತವಾಗಿ ಬಂದು ಸಾರಿ ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆಗೂ ಮಕ್ಕಳ ಮನಸ್ಸನ್ನು ತಂದೆ ಕಡೆಗೆ ತಿರುಗಿಸಿದನು. ಹಾಗೆಯೇ ಸ್ವಾಮಿ ಅದೇ ಸೇವೆಯನ್ನ ಮುಂದುವರಿಸಲು ಸಭೆಗೆ ನೀನು ಅವಕಾಶ ಮಾಡಿಕೊಟ್ಟಿದ್ದಿ. ಸಭೆಗೆ ಬರುವಂತ ಪ್ರತಿಯೊಬ್ಬ ವಿಶ್ವಾಸಿಯು ಈ ಸಂದೇಶದ ಜವಾಬ್ದಾರಿಕೆಯನ್ನು ಹೊರುವಂತೆ ಕಾರ್ಯ ಮಾಡಿದ್ದಿ ಮತ್ತು ಪ್ರತಿಯೊಬ್ಬರು ಈ ಜವಾಬ್ದಾರಿಕೆಯನ್ನು ನಿರ್ವಹಿಸಲೇಬೇಕಾಗಿರುವುದರಿಂದ ನಮ್ಮೆಲ್ಲರ ಬದುಕಿನಲ್ಲಿ ಸ್ನಾನಿಕನಾದ ಯೋಹಾನನು ಈ ಜಗತ್ತಿಗೆ ಸ್ವಾಮಿ ಸಾರಲ್ಪಡಬೇಕಾಗಿದೆ. ಕರ್ತನೆ, ನಿನ್ನ ಕೃಪೆ ನಮ್ಮ ಮೇಲಿರ್ಲಿ ಸ್ವಾಮಿ. ನೀನು ನಮ್ಮನ್ನು ಯೇಸು ಕ್ರಿಸ್ತನ ರಕ್ತದ ಮುಖಾಂತರವಾಗಿ ತೊಳೆದು ಶುದ್ಧಪಡಿಸಿದಿ. ನಾವು ಬರಬೇಕಾದಂತ ಮಹಿಮನ ಆ ಒಂದು ವಿವಾಹದಲ್ಲಿ ಸಿದ್ಧವಾಗಬೇಕಾದ ಕನ್ನಿಕೆಯಾಗಿ ಅನೇಕ ಜನರನ್ನ ಮಂದಿಗೆ ಸೇರಿಸಬೇಕಾಗಿದೆ. ಕರ್ತನೆ, ನಿನ್ನ ಕೃಪೆ ಇರಲಿ, ನಿನ್ನ ದಯೆ ಇರಲಿ ಸ್ವಾಮಿ. ನಿನ್ನ ಮಂದಿಯನ್ನು ಆಶೀರ್ವದಿಸು. ನಿನ್ನ ವಿವಾಹಕ್ಕೆ ಸಿದ್ಧವಾಗಬೇಕಾಗಿರ್ತಕ್ಕಂಥ ಮೊದಲ ಗಿತ್ತಿಯನ್ನ ನೀನು ಸಿದ್ಧಪಡಿಸಲು ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವಿಶ್ವಾಸಿಗಳ ಮೇಲೆ ನೀನು ಕಾರ್ಯ ಸಾಧಿಸು. ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮನನ್ನು ಸುರಿಸುತ್ತೇನೆಂಬುದಾಗಿ ವಾಗ್ದಾನ ಮಾಡಿದ ಆತನೇ, ಹಿಂಗಾರು ಮಳೆಯು ಪ್ರತಿಯೊಬ್ಬ ಮಾನವನ ಹೃದಯದ ಮೇಲೆ ಸುರಿಸಲ್ಪಡಲಿ. ನಿನ್ನ ಪರಿಶುದ್ಧವಾದ ವಾಕ್ಯಕ್ಕೆ ಸ್ವಾಮಿ ಬೀಜವೆಂಬ ನಿನ್ನ ವಾಕ್ಯವು ಬಿತ್ತಲ್ಪಡುವುದಕ್ಕಾಗಿ ಸ್ವಾಮಿ ಪ್ರತಿಯೊಂದು ಹೃದಯವು ಹದವಾಗಿ ಸಿದ್ಧಲ್ಪಡಲಿ. ಬಿತ್ತಲ್ಪಡುವಂತ ಪ್ರತಿಯೊಂದು ದೇವರ ವಾಕ್ಯವು ಬಿತ್ತಲ್ಪಟ್ಟು 30ರಷ್ಟು 60ರಷ್ಟು 100ರಷ್ಟು ಫಲವನ್ನ ನೀಡಲಿ. ಈ ಲೋಕಕ್ಕೆ ಸ್ವಾಮಿ ನೀನು ಬರುವಾಗ ಕರ್ತನೆ, ನಿನ್ನ ವಿವಾಹಕ್ಕೆ ಸಿದ್ಧವಾಗಬೇಕಾದಂತ ಮೊದಲ ಗಿತ್ತಿಯು ಸಿದ್ಧಳಾಗಿ ನೀನು ಸ್ವಾಮಿ ಒಪ್ಪಿಸಲ್ಪಟ್ಟಿರುವಂತಹ ಪ್ರತಿಯೊಂದು ಆತ್ಮವು ನಿನ್ನ ರಾಜ್ಯಕ್ಕೆ ಸಿದ್ಧವಾಗಿ ಯಾವ ದೇಶದಲ್ಲಿ, ಯಾವ ರಾಜ್ಯದಲ್ಲಿ, ಯಾವ ಭಾಷೆಯಲ್ಲಿ, ಯಾವ ಕುಲದಲ್ಲಿ, ಯಾವ ಮನೆಯಲ್ಲಿ ಯಾವ ಆತ್ಮವು ನಿನಗೋಸ್ಕರ ಸಿದ್ಧವಾಗಬೇಕಾಗಿದೆಯೋ ಆ ಎಲ್ಲ ಹೃದಯಗಳಲ್ಲಿ ನಿನ್ನ ವಾಕ್ಯವು ಬಿದ್ದು ನೆಲೆಯುವರಿ ಫಲಭರಿತವಾದಂತ ಪರಿಶುದ್ಧವಾದಂತ ಜೀವಿತವನ್ನ ಜೀವಿಸಲ್ಪಟ್ಟು ಯೇಸು ಕ್ರಿಸ್ತನ ಮೇಲನ ನಂಬಿಕೆಯಿಂದ ನಿತ್ಯವಾದ ರಾಜ್ಯವನ್ನ ಪಡೆದುಕೊಳ್ಳುವಂತೆ
ವಿವಾಹವಾಗಬೇಕಾದಂತ ಮೊದಲಿಂಗನಿಗೆ ಸಿದ್ಧವಾಗುವಂತೆ ಕಾರ್ಯ ಮಾಡಬೇಕೆಂಬುದಾಗಿ ಬೇಡುತ್ತೇನೆ. ಕಷ್ಟಗಳಲ್ಲಿ, ಸಂಕಟಗಳಲ್ಲಿ, ಬಾಧೆಗಳಲ್ಲಿ, ನೋವುಗಳಲ್ಲಿ ಸ್ವಾಮಿ ಮಾನವರ ಬದುಕು ಮುಗಿದು ಹೋಗುತ್ತಿದೆ. ನಿನ್ನ ರಕ್ಷಣೆಯನ್ನು, ನಿನ್ನ ರಾಜ್ಯದ ಸುವಾರ್ತೆಯನ್ನು ತಿಳಿದುಕೊಳ್ಳಲಿಕ್ಕಾಗದಂತ ಪರಿಸ್ಥಿತಿಗಳಲ್ಲಿ ಕಟ್ಟು ಹಾಕಲ್ಪಟ್ಟಿದ್ದಾರೆ ಅಂತ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತೇನೆ ಸ್ವಾಮಿ. ನೀನು ಅಂತವರನ್ನು ಸೈತಾನ ಬಂಧನದ ಕಟ್ಟಿನಿಂದ ಬಿಡುಗಡೆ ಮಾಡಿ ಸೆರೆಯಿಂದ ಬಿಡಿಸಿ ಅವರನ್ನು ಸ್ವಾಮಿ ನಿನ್ನ ವಿವಾಹದ ಔತಣದಲ್ಲಿ ಸೇರಲು ಸಕಲ ಸುಖ ಸಂತೋಷ ಸಮಾಧಾನ ಆರೋಗ್ಯ ಸುಕ್ಷೇಮಗಳನ್ನು ದಯಪಾಲಿಸಲು ಸ್ವಾಮಿ ಶಿಲುಬೆ ಮೇಲೆ ನಿನ್ನ ಅಮೂಲ್ಯವಾದಂತ ರಕ್ತವನ್ನು ಸುರಿಸಿ ನಿನ್ನ ಪ್ರಾಣವನ್ನು ಕೊಟ್ಟಿದ್ದೀ ಸ್ವಾಮಿ. ಆ ಯೇಸು ಕ್ರಿಸ್ತನ ನಾಮದ ಬಲದಿಂದ ಸೈತಾನ ಕಾರ್ಯಗಳು ಲಯವಾಗಲಿ. ಯೇಸು ಕ್ರಿಸ್ತನ ನಾಮಕ್ಕೆ ಜಯವಾಗಲಿ ಸ್ವಾಮಿ. ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿರ್ತಕ್ಕಂಥ ಮಕ್ಕಳ ಸಂಕಷ್ಟವು ಬಿಡುಗಡೆಯಾಗಲಿ. ಅಸ್ವಸ್ಥರಾದವರಿಗೆ ಸ್ವಸ್ಥತೆಯನ್ನು ಸುಕ್ಷೇಮವನ್ನು ಕೊಡು ತಂದೆ. ಬಡವರನ್ನ, ಅನಾಥನ ವಿಧಿಯನ್ನ ಪರಾಮರ್ಶು ಸ್ವಾಮಿ. ಅನಾಥಾಶ್ರಮಗಳಲ್ಲಿರ್ತಕ್ಕಂಥ ಮಕ್ಕಳನ್ನ ಆಶ್ರಯಿಸು ಸ್ವಾಮಿ. ಈ ಭೂಮಿ ಮೇಲೆ ಸ್ವಾಮಿ ನಿನ್ನ ಬರುಣಕ್ಕಾಗಿ ಹಂಬಲಿಸುವಂತೆ, ನಿನ್ನ ರಾಜ್ಯವನ್ನು ಕಂಡುಕೊಳ್ಳುವಂತೆ, ಈ ಭೂಮಿ ಮೇಲೆ ಯಾವ ಸುಖವನ್ನು ಕಾಣದೆ ನಾಶವಾಗಿ ಹೋಗುತ್ತಿರುವಂತ ಮಾನವರು ಪರಲೋಕ ರಾಜ್ಯದ ಸುಖಕ್ಕೆ ಸಿದ್ಧರಾಗುವಂತೆ ಅವರ ಹೃದಯಗಳಲ್ಲಿ ಯೇಸು ಕ್ರಿಸ್ತನು ಹುಟ್ಟಿ ಬರಲಿ ಕರ್ತನೆ. 2000 ವರ್ಷಗಳ ಹಿಂದೆ ಈ ಲೋಕದಲ್ಲಿ ಸ್ವಾಮಿ ನಿನ್ನೊಬ್ಬನೇ ಮಗನಾದಂತ ಯೇಸು ಕ್ರಿಸ್ತನನ್ನು ಜನನವಾಗುವಂತೆ ಮಾಡಿದ್ದಿ. ಆತನ ಜನನದ ಮುಖಾಂತರವಾಗಿ ಲೋಕವೇ ನಿನ್ನ ಕಡೆಗೆ ತಿರುಗಿಕೊಳ್ಳುವಂತೆ, ನಿನ್ನನ್ನು ಅಂಗೀಕರಿಸಿಕೊಳ್ಳುವಂತೆ, ನಿನ್ನನ್ನು ಪ್ರೀತಿಸುವಂತೆ ಕೃಪೆ ತೋರಿದಿ. ಇದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈ ಪರಿಶುದ್ಧವಾದಂತ ಈ ಕ್ರಿಸ್ಮಸ್ ಶುಭಾಶಯಗಳನ್ನ ಅನುಭವಿಸುವಂತ, ಸಾರುವಂತ ಸಭೆಯ ಮೇಲೆ, ಮಂದಿಯ ಮೇಲೆ ನಿನ್ನ ವಿಶೇಷವಾದ ಕೃಪೆಯಲ್ಲಿ ಸ್ವಾಮಿ. ಈ ದಿನದ ಈ ಸಂತೋಷವು ಕೇವಲ ಒಂದು ದಿನ, ಒಂದು ಗಳಿಗೆಗೆ ಮಾತ್ರ ಸೀಮಿತವಾಗಿರದೆ ದಿನನಿತ್ಯವೂ ಸ್ವಾಮಿ ಕ್ರಿಸ್ತನ ಜನನವು ನಮ್ಮ ಹೃದಯದಲ್ಲಿ ಆಗುವಂತೆ, ಪರಿಶುದ್ಧಾತ್ಮ ದೇವರು ನಮ್ಮ ಹೃದಯದಲ್ಲಿ ನೆಲೆಸುವಂತೆ, ಯೇಸು ಕ್ರಿಸ್ತನ ಆತ್ಮನು ನಮ್ಮನ್ನು ಉಪಯೋಗಿಸುವಂತೆ ಕಾರ್ಯ ಮಾಡು ಸ್ವಾಮಿ. ನಮ್ಮಂತೆ ಇರುವಂತಹ ಅನೇಕ ಜನರು ನಾಶವಾಗುವುದರಲ್ಲಿ ನಾವು ಸಂತೋಷ ಪಡದೆ ಅವರನ್ನು ಸ್ವಾಮಿ ಯೇಸು ಕ್ರಿಸ್ತನ ಬಳಿಗೆ ತರುವುದರಲ್ಲಿ, ಕ್ರಿಸ್ತನ ರಾಜ್ಯಕ್ಕೆ ಸಿದ್ಧಪಡಿಸುವುದರಲ್ಲಿ, ನಾಶವಾಗುವಂತ ಜೀವಿತದಿಂದ, ನಾಶನದ ಬಲದಿಂದ ಬಿಡುಗಡೆ ಮಾಡಿ ನಿತ್ಯ ಜೀವಕ್ಕೆ ನಡೆಸುವಂತೆ ಪ್ರತಿ ದಿನವೂ ನಮ್ಮ ಜೀವಿತವು ಉಪಯೋಗಿಸಲ್ಪಡುವಂತೆ ಪವಿತ್ರಾತ್ಮ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಬೇಡ್ತೇನೆ ಸ್ವಾಮಿ. ನಾವು ಬಲಹೀನರು ಮತ್ತು ಪಾಪಾತ್ಮರು. ನಮ್ಮ ಅಪರಾಧಗಳನ್ನು ಕ್ಷಮಿಸು, ನಮ್ಮ ಪಾಪಗಳನ್ನು ಮನ್ನಿಸು, ನಮ್ಮ ಬಲಹೀನತೆಗಳನ್ನು ತೆಗೆದುಹಾಕು. ಸ್ನಾನಿಕನಾದ ಯೋಹಾನನ ಹಾಗೆ ನಿನ್ನ ಸುವಾರ್ತೆಯನ್ನು ಸಾರಲು ನಿನ್ನ ಆತ್ಮನ ಬಲದಿಂದ ನಮ್ಮನ್ನು ಅಭಿಷೇಕಿಸು, ನಮ್ಮನ್ನು ತುಂಬಿಸು ಮತ್ತು ನಮ್ಮನ್ನು ಉಪಯೋಗಿಸು ಸ್ವಾಮಿ. ನಿನ್ನ ಬರೋಣಕ್ಕಾಗಿ, ನಿನ್ನ ಬರೋಣದ ಸತ್ಯದ ಸುವಾರ್ತೆಯನ್ನು ಸಾರಲು ಪವಿತ್ರಾತ್ಮ ದೇವರು ನಮ್ಮಲ್ಲಿ ಕಾರ್ಯ ಮಾಡುವಂತೆ ಕೃಪೆ ತೋರು. 3 ದೂತರ ವರ್ತಮಾನವನ್ನು ಸಾರಲು ಸಹಾಯ ಮಾಡು. ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳು ನಿನ್ನನ್ನು ಅಂಗೀಕರಿಸಿಕೊಂಡು ನೀನು ಬರುವಾಗ ಸ್ವಾಮಿ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದುವಂತೆ ಕಾರ್ಯ ಮಾಡು. ತಲೆಬಾಗಿ ಬಂದಿರುವಂತ ನಿನ್ನ ಪ್ರಿಯ ಮಂದಿಯ ನಿನ್ನ ಹಸ್ತಕೊಪ್ಪಿಸ್ತೇನೆ ಸ್ವಾಮಿ. ಹಿರಿಯರಾದಂತ ಇಲ್ಲಿ ನಮ್ಮವ್ರಿಗೋಸ್ಕರ ಸ್ತೋತ್ರ. ಅವರ ಕುಟುಂಬ ಮಕ್ಕಳನ್ನು ಆಶ್ರಯಿಸು, ಆತ್ಮನ ಬಲದಿಂದ ಅಭಿಷೇಕಿಸು, ನಿನ್ನ ಸೇವೆಯಲ್ಲಿ ಹೆಚ್ಚಾಗಿ ಉಪಯೋಗಿಸು. ಮುಂದಿನ ದಿನಮಾನಗಳು ಹರ್ಷ, ಉಲ್ಲಾಸ, ಸಂತೋಷ, ಸಮಾಧಾನ, ಪವಿತ್ರಾತ್ಮ ದೇವರ ನಡೆಸುವಿಕೆ ಅವರದಾಗುವಂತೆ ಕಾರ್ಯ ಮಾಡು. ಹಿರಿಯರಾದಂತ ಪ್ರೇಮತ್ ಕೋಲ್ಕರ್ ಅವರಿಗಾಗಿ ಸ್ತೋತ್ರ ಸ್ವಾಮಿ. ಅವ್ರ ಕುಟುಂಬ ಮಕ್ಕಳನ್ನ ಆಶ್ರಯಿಸು, ಆರೋಗ್ಯದಿಂದ ತುಂಬಿಸು, ನಿನ್ನ ಆತ್ಮನ ಬಲದಿಂದ ಅಭಿಷೇಕಿಸು. ಒಂದೇ ಪ್ರೀತಿಯನ್ನಂತೆ ವಿಶ್ವಾಸದಲ್ಲಿ ಸೇರಿ ನಿನ್ನ ಪರಿಶುದ್ಧತೆಯ ಪ್ರಮಾಣದಲ್ಲಿ ಪರಿಪೂರ್ಣರಾಗುವಂತೆ ಕಾರ್ಯ ಮಾಡು. ಎಲ್ಲ ಕೊರತೆ, ಬಾಧೆ, ಸಂಕಟ, ನೋವು, ಹಿಂಸೆ, ಶೋಧನೆಗಳನ್ನ ತೆಗೆದುಹಾಕು. ಸೈತಾನ ಕಾರಣ ಲಯಪಡಿಸು ಸ್ವಾಮಿ. ಸಹೋದರ ಡೇವಿಡ್ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವ್ರಿಗಾಗಿ ನೀನು ಮಾಡಿದ ಉಪಕಾರಕ್ಕಾಗಿ ಸ್ತೋತ್ರ. ನಿನ್ನ ಭರವಸೆ, ನಂಬಿಕೆ ಮೇಲೆ ಅವರು ಭರವಸೆ ಇಟ್ಟವರಾಗಿದ್ದು ಸ್ವಾಮಿ, ನಿನ್ನ ಸೇವೆಯಲ್ಲಿ ಆಸಕ್ತುಳ್ಳವರಾಗಿರುವುದರಿಂದ ಅವರ ಕುಟುಂಬದಲ್ಲಿ ನಿನ್ನ ಪ್ರಸನ್ನತೆಯಲ್ಲಿ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ನಿನ್ನ ಆಶೀರ್ವಾದವಿರಲಿ ಸ್ವಾಮಿ. ನಿನ್ನ ನಾಮದ ಘನತೆಗಾಗಿ ಅವರು ಅಭಿವೃದ್ಧಿ ಹೊಂದುವಂತೆ ಕಾರ್ಯ ಮಾಡು ಸ್ವಾಮಿ. ಮಗನ ಬ್ಯಾಂಕ್ ಲೋನ್ಗೋಸ್ಕರ ಪ್ರಯತ್ನಿಸುತ್ತಿರುವಾಗ ಸ್ವಾಮಿ ವಿದ್ಯಾಭ್ಯಾಸಕ್ಕಾಗಿ ಮಾಡುವಂತ ಈ ಪ್ರಯತ್ನವನ್ನು ನೀನು ಆಶೀರ್ವದಿಸು. ಅಲ್ಲಿರುವಂತ ಯಾವುದೇ ಅಡೆತಡೆ, ಸೈತಾನ ಕಾರ್ಯಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಮಾಡು. ಪವಿತ್ರಾತ್ಮ ದೇವರು ಅಲ್ಲಿ ಕಾರ್ಯ ಮಾಡುವಂತ ಕೃಪೆ ತೋರು. ನಿನ್ನ ಮಕ್ಕಳಿಗೆ ಸಿಗಬೇಕಾದ ಸಹಾಯವು ಸಕಾಲಕ್ಕೆ ಸಿಕ್ಕಿ ಕೊರತೆ, ತೊಂದರೆಗಳಿಲ್ಲದೆ ನಿನ್ನ ಮಕ್ಕಳು ಸುಲಲಿತವಾಗಿ ನಿನ್ನ ಸೇವೆಗೆ ಸಿದ್ಧರಾಗುವಂತೆ ಕಾರ್ಯ ಮಾಡು. ನೀತಿ ಸೇವೆ ಉಪಯೋಗಿಸು ಸ್ವಾಮಿ. ಎಲ್ಲ ಕೊರತೆಗಳನ್ನು ನೀಗಿಸು ಸ್ವಾಮಿ. ನಿನ್ನ ಆತ್ಮನ ಬಲದಿಂದ ತುಂಬಿಸಿ ಜೀವನ ದಯಪಾಲಿಸು ಕರ್ತನೆ. ಸಹೋದರಿ ರಾಜೇಶ್ವರಿ ಅವ್ರಿಗೋಸ್ಕರ ಪ್ರಾರ್ಥನೆ. ಅವ್ರ ಕುಟುಂಬ ಮಕ್ಕಳನ್ನ ಆಶಿಸು, ಅಭಿವೃದ್ಧಿ ಪಡಿಸು, ಸುಕ್ಷೇಮದಿಂದ ತುಂಬಿಸು. ನೀತಿ ಸೇವೆ ಉಪಯೋಗಿಸಕ್ಕೆ ಮಹಿಮೆ ಒಂದು ಸ್ವಾಮಿ. ಹಿರಿಯಂತ ಲೋಕೇಶ್ ಅವ್ರಿಗಾಗಿ ಸ್ತೋತ್ರವನ್ನು ಆಶೀರ್ವದಿಸು. ಅವರದ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ಅವ್ರು ಮಾಡುವಂತ ಸೇವೆಯನ್ನು ಆಶೀರ್ವದಿಸು. ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಜೈವವನ್ನು ಶುಭವನ್ನು ಕೊಡು ಸ್ವಾಮಿ. ನಿನ್ನ ಸೇವೆಯಲ್ಲಿ ಹೆಚ್ಚಾಗಿ ಉಪಯೋಗಿಸ್ಕೊ. ನಿನ್ನ ರಾಜ್ಯಕ್ಕಾಗಿ ಸಿದ್ಧಪಡಿಸು ಸ್ವಾಮಿ.
ಕರ್ತನೆ ಮಗಳಂತ ಆನೆಯವರಿಗೂ ಪ್ರಾರ್ಥನೆಯನ್ನು ಆಶ್ವಸಿಸು, ಆರೋಗ್ಯದಿಂದ ತುಂಬಿಸು, ಅವ್ರ ಕುಟುಂಬ ಅವ್ರ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಆಶ್ವಸಿಸಿ ಸುಕ್ಷೇಮ ದಯಪಾಲಿಸಿ ನಿನ್ನ ಪರಿಶುದ್ಧವಾದಂತ ಆತ್ಮನ ನಡೆಸುವಿಕೆಯನ್ನು ಅನುಭವಿಸುತ್ತಾ ನಿನ್ನ ರಾಜ್ಯಕ್ಕೆ ಸಾಕ್ಷಿಯ ಮಗಳಾಗಿ ತಾನಿರುವಂತ ಸ್ಥಳದಲ್ಲಿ ನಿನ್ನ ಬೆಳಕನ್ನ ಪ್ರಕಾಶಿಸುವಂತೆ ನಿನ್ನ ಕೃಪೆಯನ್ನ ಮಗಳ ಮೇಲೆ ಸುರಿಸು ಸ್ವಾಮಿ. ನಿನ್ನ ನಾಮದ ಘನತೆಗಾಗಿ ಉಪಯೋಗಿಸು ಸ್ವಾಮಿ. ಸೇರಿ ಬರುವಂತ ಪ್ರತಿಯೊಂದು ಆತ್ಮವನ್ನು ಪ್ರತಿಯೊಬ್ಬ ಸಹೋದರಿಯನ್ನು ಅಪ್ಪಸ್ತೇನೆ. ಪ್ರತಿಯೊಂದು ಕುಟುಂಬದಲ್ಲಿ ನಿನ್ನ ಪ್ರಸನ್ನತೆ ಇರಲಿ ಸ್ವಾಮಿ. ಸಂದೇಶಗಳು ಹೃದಯದಲ್ಲಿ ಕಾರ್ಯ ಮಾಡಲಿ, ಪವಿತ್ರಾತ್ಮ ದೇವರು ಕಾರ್ಯ ಮಾಡಲಿ, ನಿನ್ನ ರಾಜ್ಯಕ್ಕಾಗಿ ಒತ್ತಾಯ ಮಾಡಲಿ, ನಿನ್ನ ಸೇವೆಗೆ ಬೇಕಾದ ಬಲಾಧಿಕೆಗಳು ಒದಗಿಸಲ್ಪಡಲಿ, ನಿನ್ನ ರಾಜ್ಯಕ್ಕಾಗಿ ಸ್ವಾಮಿ ಸಕಲ ಸನ್ನದ್ಧರಾಗಲಿ ಸ್ವಾಮಿ. ಈಗ ಸ್ವಾಮಿ ಬೆಳಗ್ಗೆ ನನ್ನನ್ನು ಕುಟುಂಬ ಮಕ್ಕಳನ್ನ ತಪ್ಪಿಸ್ತೇನೆ. ನಿನ್ನ ಕೃಪೆ ನಮ್ಮ ಮೇಲೆ ಇರಲಿ ಸ್ವಾಮಿ. ನಾವು ಮಾಡುವಂತ ಸೇವೆಯನ್ನು ಆಶ್ವಾದಿಸು, ಅಭಿವೃದ್ಧಿ ಪಡಿಸು, ನಿನ್ನ ಸೇವೆ ಉಪಯೋಗಿಸ್ಕೊ. ಜಗತ್ತಿನಾದ್ಯಂತ ನಿನ್ನನ್ನು ಆರಾಧಿಸುತ್ತಿರುವ ಕ್ರೈಸ್ತ ಮಂಡಳಿಯನ್ನ, ಕ್ರೈಸ್ತ ಸಭೆಯನ್ನ, ವಿಶ್ವಾಸಿಗಳನ್ನ ನಿನ್ನಷ್ಟು ಕಪ್ಪಿಸ್ತೇನೆ ಸ್ವಾಮಿ. ಈಗ ಶುಭ ಕ್ರಿಸ್ಮಸ್ ಸಮಯದಲ್ಲಿ ಎಲ್ಲರೂ ಸುಖಕರವಾಗಿ, ಆಶೀರ್ವಾದದಾಯಕವಾಗಿ, ಸಂತೋಷ ಭರಿತವಾದ ಆರಾಧನೆಯನ್ನು, ಸಂತುಷ್ಟಿ ಸಹಿತವಾದ ಭಕ್ತಿಯನ್ನು ಹೊಂದಿಕೊಂಡು ನಿತ್ಯವಾದ ಶುಭವರ್ತಮಾನವನ್ನ ಸಾರುವಲ್ಲಿ ಸ್ವಾಮಿ, ಸತ್ಯದ ಸುವಾರ್ತೆಯನ್ನು ಸಾರುವಲ್ಲಿ, ಯೇಸು ಕ್ರಿಸ್ತನ ಬರೋಣಕ್ಕಾಗಿ ಮೊದಲಗಿತ್ತಿಯನ್ನು ಸಿದ್ಧಪಡಿಸುವಲ್ಲಿ ಪ್ರತಿಯೊಬ್ಬರೂ ಸ್ವಾಮಿ ಜವಾಬ್ದಾರಿಯುತವಾದ ಸೇವೆಯನ್ನು, ಜೀವಿತವನ್ನು, ಸಾಕ್ಷಿಯನ್ನು ನೀಡುವಂತೆ ಕಾರ್ಯ ಮಾಡು. ಎಲ್ಲ ಘನ ಮಾನ ಮಹಿಮೆ ಸ್ತುತಿ ಸ್ತೋತ್ರ ನಿನಗಾಗಲಿ ತಂದೆ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಾಗಿ ರೆಕ್ಕೆಗಳನ್ನ ಕಟ್ಟಿಕೊಂಡು ಮೇಲೆ ಮೇಲೆ ಏರುವರು, ಓಡಿ ದಣಿಯರು ನಡೆದು ಬಳಲರು ಎಂಬುದಾಗಿ ಹೇಳಿದ್ವಿ. ಓಡಿ ದಣಿಯದೆ ನಡೆದು ಬಳಲದೆ ನಿನ್ನ ಸೇವೆ ಮಾಡುವಂತೆ ನಿನ್ನ ಆತ್ಮನನ್ನ, ಹಿಂಗಾರು ಮಳೆಯನ್ನ ಎಲ್ಲಾ ನಿನ್ನ ಮಕ್ಕಳ ಮೇಲೆ ಸುರಿಸಿ ಅಭಿಷೇಕಿಸಿ, ನಿನ್ನ ವಿವಾಹದ ಕಾಲವು ಬಂದಿರುವಾಗ ನಿನಗೆ ಸಿದ್ಧವಾಗಬೇಕಾದ ಮೊದಲ ಗಿತ್ತಿಯು ಸಿದ್ಧವಾಗುವಂತೆ, ನಿನ್ನ ವಿವಾಹವು ಸ್ವಾಮಿ ಬೇಗನೆ ನೆರವೇರುವಂತೆ ಕಾರ್ಯ ಮಾಡು. ಎಲ್ಲ ಘನ ಮಾನ ಸ್ತುತಿ ಸ್ತೋತ್ರ ನಿನ್ನೊಬ್ಬರಿಗೆ ಆಗಲೆಂದು ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮುದುಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದೆ ನಮ್ಮ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮ್ಮ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ನಿನ್ನನ್ನು ಪ್ರೀತಿಸುವಂತ ಎಲ್ಲಾ ನಿನ್ನ ಭಕ್ತ ವಿಶ್ವಾಸಿಗಳ ಕುಟುಂಬದಲ್ಲಿ ಹಾಗೂ ಸ್ವಾಮಿ ನಿನ್ನ ವಾಕ್ಯಗಳನ್ನು ಅಂಗೀಕರಿಸಿಕೊಳ್ಳಬೇಕಾದಂತ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳ ಮಧ್ಯದಲ್ಲಿ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೆನ್, ಆಮೆನ್.